ಗುಡ್ ಮಾರ್ನಿಂಗ್. ನಿಮ್ ಕುಡಿಯೋ ಕಾರ್ಯಕ್ರಮ ಇನ್ನೂ ಮುಗ್ದಿಲ್ವಾ? ನಡೆಯೋದಾ? ಸಿಕ್ಕಾಪಟ್ಟೆ ಓಡ್ತಾ ಇದೆಯಪ್ಪ, ತಲೆ ಸಿಡಿತಾ ಇದೆ ನನಗೆ. ಸರಿ, ಕ್ಲೈಂಟ್ ಕಾಲ್ ಇದೆಯಲ್ಲ, ನಮ್ಮವ್ರಿಗೆ ಹ್ಯಾಂಗ್ ಓವರ್ ಇನ್ನೂ ಮುಗ್ದಿಲ್ಲ ಅಂತ ಹೇಳ್ತೀನಿ, ನೀನ್ ಮಲ್ಕೋ. ನೋ ಐ ಆಮ್ ರೆಡಿ. ಸಂತೋಷ. ಹೌದು, ಆ 2 ಪೇಮೆಂಟ್ ಆಗಿಲ್ವಾ? ಸಮ್ ಟೆಕ್ನಿಕಲ್ ಗ್ಲಿಚ್ ಅಂತೆ. ಟೆಕ್ನಿಕಲ್ ಗ್ಲಿಚಾ? ಅಶ್ರಫ್ ಏನ್ ಮಾಡ್ತಾ ಇದ್ದಾನೆ? ಲೈನಾಗಿ ತಗೋತೀನಿ, ನೀನೇ ಕೇಳು. ಶಾರ್ಟ್ಸ್ ಹಾಕೊಂಡ್ ಬರ್ಬೇಕಲ್ವಾ? ಬೆಳಗ್ಗೆನೆ ಇವ್ಗಳ ದರ್ಶನ ಬೇರೆ. ರಾತ್ರಿ ಸ್ವಲ್ಪ ಜಾಸ್ತಿನೇ ಆಗೋಗಿತ್ತು. ಸೊ ವಾಟ್ಸ್ಅಪ್ ಗೈಸ್, ಗುಡ್ ಮಾರ್ನಿಂಗ್. ಇಷ್ಟು ಬೆಳಿಗ್ಗೆನೆ ಆ್ಯಡ್ ಮಾಡಿದ್ದೀರಾ, ನನ್ನ ಮೇಲೆ ಲವ್ ಜಾಸ್ತಿ ಆಯ್ತಾ? ಇಲ್ವೋ, ನಿನಗೆ ಕೊಬ್ಬು ಜಾಸ್ತಿ ಆಯ್ತು. ಆ ಪೇಮೆಂಟ್ ಡೀಟೇಲ್ಸ್ ಏನಾಯ್ತು? ಕ್ರಿಸ್ಟಿಗೆ ಆಗ್ಲೇ ಹೇಳಿದ್ನಲ್ಲ, ಟೆಕ್ನಿಕಲ್ ಗ್ಲಿಚ್ ಆಗಿದೆ ಅಂತ. ಟೆಕ್ನಿಕಲ್ ಗ್ಲಿಚಾ? ಯಾಕೋ ನಿಮ್ಮ ಅಪ್ಪನ ತರ ಗುರಾಯಿಸ್ತಾ ಇದೆಯಾ? ಟೆಕ್ನಿಕಲ್ ಗ್ಲಿಚ್ನ ರಾತ್ರಿನೇ ರಿಸಾಲ್ವ್ ಮಾಡಿದ್ದೀನಲ್ಲೋ, ಬೇಕಾದ್ರೆ ನೋಡ್ಕೋ. ಗುಡ್ ಬಾಯ್. ಲೇ, ಮತ್ತೆ ಇನ್ನೊಂದು ಆ ಲೆದರ್ ಜಾಕೆಟ್ ಸಿಗ್ಲಿಲ್ಲ ಕಣೋ. ಸ್ವಲ್ಪ ವುಲನ್ ಸ್ವೆಟರ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಈ ಸಲ. ಲೇ, ನನ್ನ ಬರ್ಡೇ ಹತ್ರ ಇದೆ ಕಣೋ, ಪ್ಲೀಸ್. ಡೆಲ್ಲಿ ಕಣೋ ಇದು, ಡೆಲ್ಲಿ. ಫಾಗ್ಗೆ ಪೊಲ್ಯೂಷನ್ಗೆ ಇಲ್ಲಿ ವ್ಯತ್ಯಾಸನೇ ಗೊತ್ತಾಗಲ್ಲ, ಗೊತ್ತಾ? ನೀನ್ ಮೊದ್ಲು ಮೊನ್ನೆ ಟ್ರಿಪ್ ಹೋಗಿದ್ ಫೋಟೋಸ್ ಕಳ್ಸು. ನಿನ್ ಫೋಟೋಸೇ ಒಂದೇ ಬ್ಯಾಕ್ ಗ್ರೌಂಡ್ ಅಲ್ಲಿ 1 2 3 4 5 ಅನ್ಕೊಂಡು 1000 ಫೋಟೋಸ್ ಇದೆ ನಿಂದು. ಅದೆಲ್ಲ ಕಳ್ಸ್ಬೇಕಂದ್ರೆ ಜಿಮೇಲ್ ಕೊಂಡ್ಕೋಬೇಕು ನಾನು, ಗೊತ್ತಾ? ಏ ಕಳ್ಸೋ ಪ್ಲೀಸ್. ಪ್ಲೀಸ್ ಅಕ್ಕೋ, ಆ ಪಪ್ಪಿ ಫೇಸು ಇನ್ಸ್ಟಾಗ್ರಾಮ್ ಪೋಸ್ಗಳೆಲ್ಲ ಇಟ್ಕೋಬೇಡ ಹತ್ರ. ಒಂದ್ ಕೆಲಸ ಆಗ್ಬೇಕು ಅಂದ್ರೆ, ಒಂದ್ ಕೆಲಸ ಮುಗಿಸ್ಬೇಕು ಅಂದ್ರೆ, ನೀವು ಹುಡುಗಿರು ತುಂಬಾ ಈಸಿಯಾಗಿ ಯೂಸ್ ಮಾಡ್ತೀರಲ್ಲ ಈ ವೆಪನ್ನ. ರಾತ್ರಿ ಶುರು ಮಾಡಿದ್ದು ಇನ್ನೂ ನಿಲ್ಸಿಲ್ವಾ? ಭಕ್ತಿ ಇರ್ಬೇಕೆ ಹೊರತು ದೊಡ್ಡವ್ರನ್ನ ಪೂಜೆ ಮಾಡಕ್ ಯಾವ ಟೈಮ್ ಆದ್ರೇನೋ. ದೊಡ್ಡೋರಂದ್ರೆ ಅದೇ ನಮ್ಮ ಆರಾಧ್ಯ ದೈವ. ಓಯ್ ಕ್ರಿಸ್ಟಿ, ನಿನ್ ರೂಮ್ಗೆ ಯಾರೋ ಹಾಟ್ ಗರ್ಲ್ ಬರ್ತಾಳೆ ಅಂದಿದ್ಯಲ್ಲ, ಬಂದ್ಲಾ? ಹಾಟ್ ಗರ್ಲಾ? ಇನ್ 2 ದಿನದಲ್ಲಿ ಬರ್ತಾಳಿರು. ಆದ್ರೆ ನಿನ್ ಫೇಸ್ ಕಟ್ಟೋಗಳ ಫಿಗರ್ ಸೆಟ್ ಆಗಲ್ಲ. ಸಮಾಧಾನ. ಹೋಗ್ಲಿ ಬಿಡು, ನಿನ್ ಮುಖಕ್ಕನ್ನ ಸ್ವಲ್ಪ ಗ್ಲಾಮರ್ ಅಂಟ್ಕೊಳ್ಳಿ. ಸಾಕು ಮುಚ್ಕೋ. ಓಕೆ ಗೈಸ್, ಲೆಟ್ಸ್ ಗೆಟ್ ಸೀರಿಯಸ್. ಹಾ, ಈಗ ನಾವು ಕ್ರ್ಯಾಕ್ ಮಾಡ್ತಾ ಇರೋಂಥ ಡೀಲ್ ಇಸ್ ದ ಬಿಗ್ಗೆಸ್ಟ್ ಅಂಡ್ ಬೆಸ್ಟ್ ಡೀಲ್ ವಿ ಹ್ಯಾವ್ ಕ್ರ್ಯಾಕ್ಡ್ ಸೋ ಫಾರ್. ವಿ ಹ್ಯಾವ್ ಪಾರ್ಟಿಡ್ ಹಾರ್ಡ್, ವಿ ಆರ್ ಗೋಯಿಂಗ್ ಟು ವರ್ಕ್ ಹಾರ್ಡರ್. ಲೆಟ್ಸ್ ಲಾಗ್ ಇನ್. ಲೋ ವಿಶ್ವ, ಐ ಜಸ್ಟ್ ಸ್ಟಾರ್ಟೆಡ್ ರನ್ನಿಂಗ್ ದ ಪರ್ಮಿಟೇಷನ್ಸ್. ನಾನು ಎಂಟರ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು. ಅಂಡ್ ಡೇಟ್ ಅಂಡ್ ಟೈಮ್ ಚೇಂಜ್ ಮಾಡಿ ಲಾಗಿನ್ ಮಾಡು. ಓಕೆ? ಲೋ, ಆ ಎರರ್ನ ಇನ್ನೂ ಫಿಕ್ಸ್ ಮಾಡಿಲ್ವಾ ನೀನು? ಅದು ಎರರ್ ಅಲ್ವೋ ಮುಟ್ಟಾಳ, ಇಟ್ಸ್ ಇಂಟೆನ್ಷನಲ್. ಕರೆಕ್ಟ್. ಗೈಸ್, ಇನ್ 3 2 1 ವಿ ಆರ್ ಲೈವ್. guys, there is something wrong with my system. What? Shit! Fileless malware. Phishing, malware, adware, what is it? ಇದ್ರ ಮುಖ ಮುಚ್ಚ, ಇಟ್ಸ್ ಅ ಬ್ರೂಟ್ ಫೋರ್ಸ್ ಅಟ್ಯಾಕ್. Stop these services. ಆಲ್ರೆಡಿ ಮಾಡಿದೀವ, ಸಿಸ್ಟಮ್ ಆಟೋಮೆಟಿಕ್ ಆಗಿ ಬೂಟ್ ಆಗ್ತಾ ಇದೆ. ವಾಟ್ ಇಫ್ ವಿ ಕಿಲ್ ದಿ ಪವರ್ ಸೋರ್ಸ್? It's too late for that. ಅವ್ರು ಈಗಾಗಲೇ ನಮ್ಮ ನೆಟ್ವರ್ಕ್ನ ಅವ್ರು ಗ್ರಿಪ್ಪಲ್ಲಿ ಇಟ್ಕೊಂಡಿದ್ದಾರೆ. ಇವ್ರು ಮಾಲ್ವೇರ್ಗಿನ ತುಂಬಾ ಕಿಲಾಡಿ. ಇದು ನಮ್ಮ ಕಂಪನಿನ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿ ಬರೆದಿರುವಂಥ ಕೋಡ್. ಅಶ್ರಫ್, ಟ್ರೈ ರೀಸ್ಟಾರ್ಟಿಂಗ್ ದ ಸರ್ವಿಸಸ್. ಕ್ರಿಸ್ಟಿ, ಗೋ ವೈರ್ಲೆಸ್ ನೌ. ವಿಶ್ವ, ಐ ನೀಡ್ ಎ ಹ್ಯಾಂಡ್. ಐ ಥಿಂಕ್ ಇಟ್ಸ್ ಅ ರೂಟ್ ಕಿಟ್. ವಿ ಕಾಂಟ್ ಕಿಲ್ ಎ ರೂಟ್ ಕಿಟ್ ನೌ. ಲೋ, ಇವ್ನು ಯಾವನೋ ತೋಪು ಅನ್ಸುತ್ತೆ ಕಣೋ. ಹೀಸ್ ಯೂಸಿಂಗ್ ಎ ರ್ಯಾಂಡಮ್ಲಿ ಸೆಲೆಕ್ಟೆಡ್ IP ಅಡ್ರೆಸ್, ಅಂಡ್ ಈ IP ಅಡ್ರೆಸ್ ಇಲ್ಲಿವರೆಗೂ ಎಕ್ಸಿಸ್ಟೆನ್ಸ್ ಅಲ್ಲೇ ಇರಲಿಲ್ಲ. ಕ್ರಿಸ್ಟಿ, ಸದಾ, ಅಶ್ರಫ್, kill everything. Close the bot. Now. Why? Just do it. We'll start the boot sequence. Yeah? Let's try those servers. ಮ್ಯೂಸಿಕ್ ಸ್ಟಾರ್ಟ್. ಯಾರು ಎಸ್ಕೇಪ್ ಕಣೋ? ಆಲ್ ಸಿಸ್ಟಮ್ಸ್ ಓಕೆ ಅಲ್ಲ? ಇವ್ನು ಯಾರೋ ತುಂಬಾ ಟೆನ್ಷನ್ ಕೊಟ್ಬಿಡ ಕಣೋ, ನಿಜವಾಗ್ಲು ಸೀರಿಯಸ್ಲಿ. ಸಿಕ್ಕಿದ್ರೆ 6 months ಅಲ್ಲಿ ಇದು 2ನೇ ಅಟ್ಯಾಕ್. I think it's Khan. All of you be very careful. Sada, data ಎಲ್ಲ ಕೇರ್ಫುಲ್ ಆಗಿಡು. ಓಕೆನಾ? Okay, fine. Keep it fool proof and double check it. Damn.
ಬಂದಿರೋ ಬಾಗಲ್ ತೆಗಿತೀರಾ? ಯಾಕೆಂದ್ರೆ ನಿಮ್ಮ ಸೀನು ಬಂದ. ಹಾಯ್ ಕಣೋ. ಹಾಯ್. ಏನ್ ಸಮಾಚಾರ? ಏನಿದ್ಯಾ? ನಮ್ ಬಾಸ್ ಊರಲ್ಲಿಲ್ಲ, ಆಫೀಸ್ಗೆ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಇಲ್ಲಿಗೆ ಬಿಯರ್ ಹಾಕೋಣ ಅಂತ ಬಂದೆ. ಪಕ್ಕದಲ್ಲಿರೋ ಕಬೋರ್ಡ್ ಅಲ್ಲಿ ಚಿಪ್ಸ್ ಇಟ್ಟಿನಿ, ನಿನ್ಗೋಸ್ಕರ ತಗೋ. ಅಮ್ಮ ಫ್ಯಾಟು, ಪ್ಲೀಸ್ ರೋಸ್ಟೆಡ್ ಆಲ್ಮಂಡ್ಸ್ ತಗೊಂಬರ್ತೀಯಾ? ರೋಸ್ಟೆಡ್ ಆಲ್ಮಂಡೇ ಯಾಕೆ, ನಿನ್ಗೆ ಏನ್ ಬೇಕೋ ಅದು. ಫುಲ್ ಡ್ರೈ ಫ್ರೂಟ್ ಪ್ಯಾಕೆಟ್ಸೇ ತರಿಸ್ಕೊಡ್ತೀನಿ. ಈ ಬಿಯರ್ಗಿಂತ ಕೋಲ್ಡ್ ಕಣೋ ನಿನ್ ಮನ್ಸು. ಸರ್, ಎಸ್ ಸರ್, ಈಗಷ್ಟೇ ಕ್ಲೈಂಟ್ ಹತ್ರ ಬಂದಿದ್ದೀನಿ. ಶೂ ಸರ್, ನಾಟ್ ಅ ಪ್ರಾಬ್ಲಮ್, ಐ ವಿಲ್ ಹ್ಯಾಂಡಲ್ ಇಟ್ ಸರ್. ಐ ಆಮ್ ಆನ್ ಇಟ್ ಸರ್, ಐ ಆಮ್ ಆನ್ ಇಟ್. ಓಕೆ ಸರ್, ಓಕೆ. ಊರಿಗೆ ಹೋಗಿರೋ ಹೆಂಡತಿಗೆ ಗಂಡನ ಮೇಲಿರೋ ಅನುಮಾನಕ್ಕಿಂತ ಜಾಸ್ತಿ ಅನುಮಾನ ಇವನಿಗೆ. ಅಬ್ಬಾ ನನ್ನ ಮಗ. ಹಾಯ್. ಹಾಯ್ ಕ್ರಿಸ್ಟಿ. ಏನೋ ಹಾಯ್. ಬೆಳಗ್ಗೆ ಬಿಯರ್ ಜೊತೆಗೆ ಯಾರಾದ್ರೂ ಆಪಲ್ ತಿಂತಾರೇನೋ? ನನಗೆ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಬಿಡೆ. ಅಲ್ಲ, ನಾನೇನೋ ನೀನ್ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ತಿಂದಂಗೆ ಆಡ್ತಿದ್ಯಲ್ಲೇ. ಇದು ನನ್ನ ಫ್ರೆಂಡ್ ಮನೆ, ನನ್ನ ಫ್ರೆಂಡ್ ಫ್ರಿಜ್, ನನ್ನ ಫ್ರೆಂಡ್ ಬೇರೆ, ನನ್ನ ಫ್ರೆಂಡ್ ಆಪಲ್. ನಿನ್ಗೇನೆ ನಿಂದು ಒಂದ್ ಬದ್ಕ. ಯಾವಾಗ ನೋಡಿದ್ರು ಬೇರೆಯವ್ರ ಮನೇಲಿ ಇದ್ದು ಮೇಯ್ತಾ ಇರೋದೆ. ಮಗ, ಇವೆಲ್ಲ ನನ್ನಿಂದ ತಡೆಯಕ್ಕಾಗಲ್ಲ ಕಣ. ಲೇ ಅವಳೇನೋ ತಮಾಷೆಗೆ ಹಾಗಂದ್ಲು, ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ಸರಿ ಹೋಯ್ತು. ಕಂಪ್ಯೂಟರ್ ಒಳಗವಳೆ, ಬಚಾವ್ಬಿಡ್ಲು. ಎದುರಿಗಿದ್ದಿದ್ರೆ ಕಸಕ್ ಕಸಕ್ ಕಸಕ್. ನಿನ್ ಮಕ್ಕಿಷ್ಟು ಬೆಂಕಿ ಯಾಕ? ಸೂಪರ್ ನ್ಯೂಸ್, ನಮ್ ಸದಾನಂದ ಸಾಧಿಸ್ಬಿಟ್ಟ. ಇನ್ನು ಸೂಪರ್ ಮಾರ್ಕೆಟ್ ಡೀಲ್ ಫಸ್ಟ್ ಸ್ಟೇಜ್ ಕ್ಲೋಸ್ ಆದಂಗೆ. ನನ್ ಫ್ಲಾಟ್ಮೇಟ್ ಅನ್ಸುತ್ತೆ. ಒಂದ್ ನಿಮಿಷ. ಬಂದ್ಬಿಟ್ಲಾ? ಹಾಯ್ ಮಿತ್ರ. ಹಾಯ್. ನಿನ್ ಲಗೇಜ್ ಅಲ್ಲಿ ಹಿಂದೆ ಟ್ರಕ್ಕಲ್ ಬರ್ತಿದೆ. ಟ್ರಕ್ಕಲ್ ಬರ್ತಿದ್ಯಾ? ನನ್ ಮನೇನು ಖಾಲಿ ಮಾಡ್ಬೇಕಾ ಹೇಗೆ? ಛೇ ನೋನು. ಇದೆಲ್ಲ ಏನು? ಇದೆಲ್ಲ ನನ್ ಪೇಂಟಿಂಗ್ಸ್. ಪೇಂಟಿಂಗ್ಸಾ? ನೀನ್ ಹಾಗಾದ್ರೆ ಆರ್ಟಿಸ್ಟಾ? ದೊಡ್ಡ ಆರ್ಟಿಸ್ಟ್ ಅಂತೆಲ್ಲ ಏನಿಲ್ಲ, ಬಟ್ ಐ ಜಸ್ಟ್ ಲವ್ ಟು ಪೇಂಟ್. ಓಕೆ, ಹಾಗಾದ್ರೆ ಇದು ನಿಮ್ಗೆ ಸರಿಯಾದ ಜಾಗ. ಇಲ್ಲಿಂದ ಸನ್ರೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾ, ಐ ರಿಯಲಿ ಲವ್ ದಿಸ್ ರೂಮ್. ಇಟ್ಸ್ ಸೋ ಸ್ಪೇಷಿಯಸ್ ಅಂಡ್ ಸುತ್ತಮುತ್ತ ಹಸಿರು ತುಂಬಾ ಚೆನ್ನಾಗಿದೆ. ಐ ಗೋ ಸೆಟ್ಲ್ ಇನ್. ಯಾ ಏನಾದ್ರೂ ಹೆಲ್ಪ್ ಬೇಕಂದ್ರೆ ಹೇಳು, ವೆಲ್ಕಮ್. ಯಾ ಥ್ಯಾಂಕ್ ಯು, ಬಾಯ್. ಯಾರೋ ಹುಡುಗಿ ವಾಯ್ಸ್ ಅಷ್ಟೊಂದು ಸ್ವೀಟ್ ಆಗಿದೆ. ಇನ್ನೂ ಸ್ವಲ್ಪ ಕೇಳ್ತಿದ್ರೆ ಕಿವಿಗೆ ಶುಗರ್ ಬಂದ್ಬಿಡ್ತಿತ್ತು. ಟ್ರೈ ಮಾಡಬೇಡ, ಟೈಮ್ ವೇಸ್ಟ್. ಅದನ್ನ ನೀನ್ ಹೇಗೆ ಹೇಳ್ತೀಯಾ? ನಾನು ಅವಳನ್ನ ನೋಡ್ಬೇಕು, ಅವಳು ನನ್ನ ನೋಡ್ಬೇಕು, ನಾವಿಬ್ರು ಸೇರಿ ಒಳ್ಳೇದು ಕೆಟ್ಟದ್ದು ಮಾತಾಡ್ಕೋಬೇಕು. ಆಗ ಅವಳು ನನ್ನ ಟೈಪ ಅಲ್ವಾ ಅಂತ ಹೇಳ್ತೀನಿ. ನೀನ್ ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿಸು ಸಾಕು. ನಾನ್ ಮಾಡಲ್ಲ. ಅಟ್ಲೀಸ್ಟ್ ಅವಳ ಹೆಸರಾದ್ರೂ ಹೇಳು. ಮಿತ್ರ ಮಂಚನೇನಿ. ಇದೊಂದು ಸಾಕೆ. ನಿನ್ನ ಫ್ಲಾಟ್ಮೇಟ್ ಬಗ್ಗೆ ನಿನಗ್ ಗೊತ್ತಿಲ್ದಿರೋ ವಿಚಾರನ ನಾನೇ ತಿಳ್ಕೊಂಡು ನಿನಗೆ ಹೇಳ್ತೀನಿ. ಹೌದಾ? ಟ್ರೈ ಮಾಡು. ಇದ್ರಲ್ಲೇನು ಸಿಗಲ್ಲ ಕಣ. ಫೇಸ್ಬುಕ್ ಅಲ್ಲಿ ರೆಡ್ ಹಾಟ್ ಇಂಡಿಯನ್ಸ್ ಅಂತ ಇರುತ್ತೆ, ಹೊಡಿ ಒಳ್ಳೊಳ್ಳೆ ಫೋಟೋ ಬರುತ್ತೆ. ಲೇ ಮಿತ್ರ ಕಣೋ, ಇನ್ಸ್ಟಾಗ್ರಾಮ್ ಅಲ್ಲಿ ತಾನು ಬರ್ದಿರೋ ಚಿತ್ರಗಳನ್ನ ಹಾಕಿದಾಳೆ, ಆದ್ರೆ ತನ್ನ ಫೋಟೋ ಹಾಕಿಲ್ಲ. ಅವಳು ಹಾಕಿರೋ ಚಿತ್ರಗಳನ್ನ ನೋಡ್ತಾ ಇದ್ರೆ ಶಿ ಲುಕ್ಸ್ ವೆರಿ ಸಾಫ್ಟ್, ವೆರಿ ಆರ್ಟಿಸ್ಟಿಕ್, ಯುನೋ. ತುಂಬಾ ಕ್ರಿಯೇಟಿವ್ ಅಲ್ವಾ? ಮಾಕಾನೆ ನೋಡ್ದೆ ಎಲ್ಲ ಹೇಳ್ಬಿಡ್ತಾ ಇದೆಯಲ್ಲ. ಲೇ ಯಾರೇ ಅವಳು? ಕ್ರಿಸ್ಟಿ ಫ್ಲಾಟ್ಮೇಟ್ ಕಣೋ. ಈಗ ಹೇಗಾದ್ರೂ ಮಾಡಿ ಮತ್ತೆ ಅವಳು ಕಾಲು ಹಿಡ್ಕೋಬೇಕು. ಫಸ್ಟ್ ಆಗಿ ಕೆಲಸ ಮಾಡ, ನೀನು ಅವಳು ಕಾಲು ಹಿಡ್ಕೋ, ನಾನು ಜುಟ್ಟು ಕಿತ್ತು ಬಿಡ್ತೀನಿ. ಸರಿ ಬಾ, PS ಹೋಗಿ ಮಾಡೋಣ ಬಾ. ಗೆದ್ರೆ ಬಿಯರ್ ನಂದೆ, ನಾನು ಸೋತ್ರ ನಂಗೆ ಬಿಯರ್. ಲೇ ದಡಿಯಾ, ನಿನ್ ಬಿಯರ್ಗೋಸ್ಕರನೇ ಹುಟ್ಟಿದ್ಯಾ ಕಣೋ. ಇವನೇನು ಇಷ್ಟ ಬೆಳಗ್ಗೆ? ನೀನ್ ಕೆಲ್ಸದ ಮೇಲೆ ನೋಡ್ದೆ. ನನ್ನ ಮಿತ್ರ ಏನ್ ಮಾಡ್ತಿದ್ದಾಳೆ? ಅಷ್ಟಕ್ಕೂ ಅವಳ ರೂಮ್ ಕ್ಲೀನ್ ಆಗಿ ಇಟ್ಟಿದ್ಯಾ? ಹೀಟರ್ ಕೆಲಸ ಮಾಡ್ತಿದ್ಯಲ್ಲ, ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಇಟ್ಟಿದ್ಯಲ್ವಾ? ಹಲೋ, ನಾನು ಅವಳ ಫ್ಲಾಟ್ಮೇಟು, ಕೆಲ್ಸದವಳಲ್ಲ. ಅವಳು ನಿನ್ ಮಿತ್ರ ಯಾವಾಗಾದ್ಲು? ಅವಳ ಮುಖ ಆದ್ರೂ ಸರಿಯಾಗಿ ನೋಡಿದ್ಯಾ? ಕಾಣಿಸ್ಲಿಲ್ವೇ? ಅದಕ್ಕೆ ತಾನೇ ನಿನ್ನ ಹತ್ರ ಬಂದಿರೋದು. ಚೆನ್ನಾಗಿ ಹೇಳ್ದೆ. ಅದೆಲ್ಲ ಇರುತ್ತೆ ಬಿಡು, ಹೇಳಕ್ಕಾಗುತ್ತಾ? ಸೀಪನ್ ಚಾರ್ಜರ್ ಇದೆಯಾ? ಸಿ ಟೈಪ್ ಚಾರ್ಜರ್. ಒಂದ್ಸರಿ ಬರಕ್ ಹೇಳು ಅದು ಅಲ್ಲಿದೆ, ಬಂದ್ ತಗೋತ್ಯಾ? ವಿಶ್ವ ಇಲ್ಲಿ ಲಂಬಲ್ ಬಿದ್ದಿದ್ದಾನೆ, ಈಗ್ಲೂ ಆಗ್ಲೋ ಎದ್ದೇಳ್ತಾನೆ. ನೆನ್ನೆ ಸಂಜೆವರೆಗೂ ಚೆನ್ನಾಗೇ ಇದ್ನಲ್ಲ, ಸಡನ್ ಆಗಿ ಯಾರ ಜೊತೆ ಲವ್ವು? ನನ್ ಫ್ಲಾಟ್ಮೇಟ್. ಇಷ್ಟು ಬೇಗ ಅವನು ಬಿದ್ದೋದ ಅಂದ್ರೆ ಆ ಹುಡುಗಿ ಎಷ್ಟು ಸುಂದರವಾಗಿದ್ದಾಳೋ ಏನು. ಆ ಹುಡುಗಿ ನನಗೂ ಇಂಟ್ರೊಡ್ಯೂಸ್ ಮಾಡಿ ಪ್ಲೀಸ್. ಯಾವ ಹುಡುಗಿ, ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು? ಮಿತ್ರನ್ ಕಣೋ, ಇಂಟ್ರೊಡ್ಯೂಸ್ ಮಾಡ್ಲಾ? ಏನಕ್ಕೆ ಅಗತ್ಯ ಇಲ್ಲ. ಅವಳು ನೋಡಿ ಏನ್ ಬೇಕಾಗಿಲ್ಲ. ಕ್ರಿಸ್ಟಿ, ಅವ್ರಿಗೆ ಯಾಕೆ ಹೇಳ್ದೆ? ಯಾಕೋ ಆವಾಜ್ ಆಗ್ತಿದ್ಯಾ? ಅಂದ್ರೆ ನಾನು ಮಿತ್ರ, ನಿನಗ್ ಗೊತ್ತಲ್ವಾ, ಅವರೆಲ್ಲ ಡರ್ಟಿ ಬಾಯ್ಸ್.
ಅವಳನ್ನ ಕರಿಯೇ? 30 ಸೆಕೆಂಡಲ್ಲೇ ಬಿದ್ದಿದ್ಯಾ ಅಂದ್ರೆ ನೀನು ತುಂಬಾ ಡೀಪ್ ಆಗಿ ಬಿದ್ದಿದ್ಯಾ ಕಣೋ. ಹಾಗಲ್ವೇ, ತುಂಬಾ ದಿನ ಆದ್ಮೇಲೆ ನನಗೆ ಕನಸು ಬಿದ್ದಿತ್ತು. ಕನ್ಸಲ್ಲಿ ಅವಳು ಬಂದಿದ್ಲು. ಇಡೀ ರಾತ್ರಿ ನನ್ನ ಮಲ್ಕಕ್ಕೆ ಬಿಡ್ಲಿಲ್ಲ. ಅಯ್ಯೋ, ನೋಡಿದ್ದು ಕೆಲವೇ ಸೆಕೆಂಡ್ಗಳಾದ್ರೂ ನನ್ನ ಮೆದುಳಲ್ಲಿ ಮತ್ತೆ ಮತ್ತೆ ರಿವೈಂಡ್ ಅಂಡ್ ಪ್ಲೇ, ರಿವೈಂಡ್ ಅಂಡ್ ಪ್ಲೇ, ರಿವೈಂಡ್ ಅಂಡ್ ಪ್ಲೇ ಆಗ್ತಾನೇ ಇದೆ. ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅವಳ ಕರೀತ್ಯಾ ಪ್ಲೀಸ್? ಈ ಕೋಮಲವಾದ ತುಟಿಗಳಿಂದ ನಿನ್ನ ಅವಳಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಂದ್ರೆ ಇವಕ್ಕೆ ಬೇಕು ಹೊಸ ಲಿಪ್ ಗ್ಲಾಸ್. ಅದರ ಬೆಲೆ ಕೇವಲ 20,000 ರೂಪಾಯಿಗಳು ಮಾತ್ರ. ಟಿಂಗ್ ಟಾಂಗ್. ಓಕೆನಾ? ಲಂಚನ ಆಗಲ್ಲ. ಕ್ರಿಸ್ಟಿ, ಡ್ಯೂ ನೀಡ್ ದ ಚಾರ್ಜರ್? ಆಕ್ಚುಲಿ ನೋ, ನನ್ನ ಹತ್ರ ಇನ್ನೊಂದಿದೆ. ಇಟ್ಸ್ ಕೂಲ್. ಓ, ಓಕೆ. ಲೇ, ನಾನು ನಿನ್ಗೆ ಇಡೀ ಮೇಕಪ್ ಕಿಟ್ಟೇ ಕೊಡಿಸ್ತೀನಿ. ಪ್ಲೀಸ್ ಕರೀತ್ಯಾ ಅವಳನ್ನ ಪ್ಲೀಸ್? ನಿನ್ ಕಾರ್ಡ್ ನಂಬರ್ ಆಲ್ರೆಡಿ ನನ್ನ ಹತ್ರ ಇದೆ. CVV ಮಾತ್ರ ಬೇಕು. 2 3 4 ಈಗಲಾದ್ರೂ ಕರೀತ್ಯಾ? ಮಿತ್ರ, ಆಕ್ಚುಲಿ ಚಾರ್ಜರ್ ತಂದು ಕೊಡ್ತೀಯಾ? ಹಾ, ಓಕೆ. ಥ್ಯಾಂಕ್ ಯು. OTP ಇಂಟ್ರೊಡ್ಯೂಸ್ ಮಾಡು. ಅಲ್ಲಿಟ್ಬಿಡು. OTP ಹೇಳೋ. ಮೊದಲು ಇಂಟ್ರೊಡ್ಯೂಸ್ ಮಾಡಿಸು. OTP ಹೇಳೋ. ಇಂಟ್ರೊಡ್ಯೂಸ್ ಮಾಡ್ಸೆ. ಥು, ನಿನ್ನ ಚಿ. ಮಿತ್ರ, ಏನಾಯ್ತು? ಇಂಟ್ರೊಡ್ಯೂಸ್ ಮಾಡೋದು ಮರ್ತ್ಬಿಟ್ಟೆ. ಮೀಟ್ ಮೈ ಫ್ರೆಂಡ್, ಬಾಸ್ ಅಂಡ್ ಪೇನ್, ವಿಶ್ವ. ಹಾಯ್. ವಿಶ್ವ ನನ್ನ ಫ್ಲಾಟ್ಮೇಟ್ ಮಿತ್ರ. ಐ ಲವ್ ಯುವರ್ ಪೇಂಟಿಂಗ್ಸ್. ಅಂದ್ರೆ ನೀನ್ ಪೇಂಟಿಂಗ್ಸ್ ಬಗ್ಗೆ ಹೇಳಿದ್ದೆ ಅಂತ, ಅದಕ್ಕೆ. ಸೊ ಥ್ಯಾಂಕ್ ಯು. ನೈಸ್. ಓಕೆ, ಬಾಯ್. ಬಾಯ್. ಹಾ, ಫೋನ್ ಎತ್ತಲೇ ಗೂಬೆ. ಯಾವಾಗ ತೆಗಿತಾಳೋ ಇವಳು? ಹಾಯ್. ಹಾಯ್. ಹಾಯ್, ವಾಟ್ ಅ ಸರ್ಪ್ರೈಸ್. ಆಕ್ಚುಲಿ ಕ್ರಿಸ್ಟಿ ವಾಶ್ರೂಮ್ ಅಲ್ಲಿದ್ದಾಳೆ. ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಿತ್ತು ಅಂತ ಆನ್ಸರ್ ಮಾಡಿದೆ. ನೋ ಪ್ರಾಬ್ಲಮ್, ಇಟ್ಸ್ ಆಲ್ ಗಾಡ್ಸ್ ಪ್ಲಾನ್. ಎನಿವೇ ಐ ವಿಲ್ ಇನ್ಫಾರ್ಮ್ ಹರ್. ಹಾಂ, ಒನ್ ಮಿನಿಟ್ ವೆಯ್ಟ್. ನಿಮ್ಮ ಬಗ್ಗೆ ಏನು ಹೇಳೇ ಇಲ್ಲ. ನೀವು ಏನು ಮಾಡ್ಕೊಂಡಿದ್ದೀರಾ? ಐ ಆಮ್ ಡೂಯಿಂಗ್ ಮೈ ಟೆಕ್ಸ್ಟೈಲ್ ಡಿಸೈನಿಂಗ್. ದಟ್ಸ್ ವೈ ಯು ಆರ್ ಸಚ್ ಅ ಬ್ಯೂಟಿಫುಲ್ ಆರ್ಟಿಸ್ಟ್. ದೊಡ್ಡ ಆರ್ಟಿಸ್ಟ್ ಏನಲ್ಲ ಬಿಡಿ. ಐ ರಿಯಲಿ ಲೈಕ್ ಕೇರಳ ಮ್ಯೂರಲ್. ಕೇರಳ ಮ್ಯೂರಲ್ಸ್ ಅಲ್ವಾ? ಕೇರಳಲ್ಲಿ ತುಂಬಾ ಫೇಮಸ್ ಅನ್ಸುತ್ತೆ. ಗಾಡ್ಸ್ ಓನ್ ಕಂಟ್ರಿ. ಅವ್ರ ಕಲ್ಚರ್, ಅವ್ರ ಹೆರಿಟೇಜ್. ಆಕ್ಚುಲಿ ಕೇರಳ ಮ್ಯೂರಲ್ಸ್ ನೋಡಿದ್ಮೇಲೆ ನನಗೆ ದೇವ್ರ ಮೇಲೆ ಎಲ್ಲೆಲ್ಲ ನಂಬಿಕೆ ಬಂದ್ಬಿಡ್ತು. ಆ ಕೇರಳ ಮ್ಯೂರಲ್ಸ್ ಇರುವಂತ ಕಲರ್ಸು, ಸ್ಟ್ರೋಕ್ಸು, ವಾ 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 ಬ್ಯೂಟಿಫುಲ್. ಇಟ್ಸ್ ಅಮೇಜಿಂಗ್. ನೀವು ಪೇಂಟ್ ಮಾಡ್ತೀರಾ? ಏನ್ರಿ ನೀವು ಪೆನ್ಸಿಲ್ನ ಸರಿಯಾಗಿ ಹಿಡ್ಕೊಂಡು ಸ್ಟ್ರೈಟ್ ಲೈನ್ ಹಾಕಕ್ಕೂ ಬರಲ್ಲ ನನಗೆ. ಬಟ್ ಐ ಲವ್ ಆರ್ಟಿಸ್ಟ್. ಐ ಥಿಂಕ್ ಆರ್ಟಿಸ್ಟ್ ಆರ್ ಏಂಜಲ್ ಸೆಂಟ್ ಬೈ ಗಾಡ್. ಏನಿಬ್ರು ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ರಿ ಅನ್ಸುತ್ತೆ. ತುಂಬಾ ಸಲ ರಿಂಗ್ ಆಗ್ತಿತ್ತು ಅಂತ ಆನ್ಸರ್ ಮಾಡಿದೆ. ಇಂಪಾರ್ಟೆಂಟ್ ಮೆಸೇಜ್ ಇರ್ಬೋದು ಅಂತ. ಯಾ. ಇವತ್ತಿನ ಅದೃಷ್ಟ ಆಯ್ತು, ಅದಕ್ಕೆ ಎತ್ತಿದ್ಲು. ಏನೋ ಪದ್ಮಾವತಿ ಖುಷಿಯಾಗಿದ್ದಾಳಲ್ಲ? ಹಾ, ಹ್ಯಾಪಿನೇ. ಆಕ್ಚುಲಿ ನೀವೇನ್ ಮಾಡೋದು? ನಾನು ಅದು HR. ಐ ಗಿವ್ ಜಾಬ್ಸ್ ಟು ಪೀಪಲ್ ಅಂಡ್ ಐ ಆಮ್ ದ CEO. ವೆರಿ ನೈಸ್, ವೆರಿ ನೈಸ್. ಓಕೆ, ಯು ಗೈಸ್ ಕ್ಯಾರಿ ಆನ್. I'll see you later. ಅಯ್ಯೋ, ಏನೋ ಅನ್ಸುತ್ತೆ ಹೇಳಿದೆ ಕಂಡ್ರೋ. ಏನ್ ಅಮಿತಾಬ್ ಬಚ್ಚನ್ ಅಳಿಯ ಅಂತ ಹೇಳ್ಬೇಕಿತ್ತ? ಇದ್ರ ಜೊತೆಗೆ ಸರ್ ಆರ್ಟ್ ಲವರ್ ಅಂತೆ. ಕೇರಳ ಮ್ಯೂರಲ್ಸ್ ಬಗ್ಗೆ 1 hour ಲೆಕ್ಚರ್ ಕೊಟ್ರು ಗೊತ್ತಾ? ನಿನ್ನ ಹತ್ರ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಹೇಳೇ ಇಲ್ಲ. ನಿನ್ ಕಂಪ್ನಿ ನಂಗೂ ಜಾಬ್ ಕೊಡ್ತೀಯಾ? ಕೂತ್ಕೋ. ಹಾಯ್ ಮಿತ್ರ, ವಾಟ್ ಅ ಸಡನ್ ಸರ್ಪ್ರೈಸ್. ಹಾಯ್. ಹಲೋ, ನಾನು ಇಲ್ಲೇ ಇದ್ದೀನಿ. ಓಕೆ, ಇವಾಗಿದೆ ನಿಂಗೆ. ನಮ್ಮ ಮಿತ್ರ ನೀನೇನು ಕೇಳ್ಬೇಕು ಅಂತಿದ್ದಲ್ ಕಣೋ. ಯಾ ಶ್ಯೂರ್, ಗೋ ಹೆಡ್. ಐ ಆಮ್ ರಿಯಲಿ ಸಾರಿ ಟು ಬಾದರ್ ಯು. ನೀವು HR ಅಲ್ಲಿ ಇದ್ದೀನಿ ಅಂದ್ರಲ್ವಾ? ನನ್ನ ಬ್ರದರ್ಗೆ ಜಾಬ್ ಬೇಕಾಗಿತ್ತು. ನೀವೇನಾದ್ರೂ ಕೊಡಿಸ್ಬೋದಾ ಅಂತ. ಓ, ಮ್ಯಾನೇಜ್ ಮಾಡು. ಯಾ ಶೋರ್. ನಾನು ಕ್ರಿಸ್ಟಿನ್ ಕೇಳ್ದೆ. ಅವಳು ಪರವಾಗಿಲ್ಲ, ನಿಮ್ಮನ್ ಕೇಳ್ಬೋದು ಅಂದ್ಲು. ಕ್ರಿಸ್ಟಿನಾ? ನಾನೇ ಹೇಳ್ದೆ ಕಣೋ, ನಮ್ ವಿಶ್ವ ಇರುವಾಗ ನೀನ್ ಯಾಕೆ ಟೆನ್ಷನ್ ತಗೋತೀಯಾ ಅಂತ. ಇದನ್ನ ಡೈರೆಕ್ಟ್ ಆಗಿ ಕೇಳ್ಬೋದಲ್ವಾ? ನಮ್ಮ ಮಧ್ಯದಲ್ಲಿ ನನ್ನ ಹತ್ರ ಹೇಳಿದ್ರಲ್ಲ, ನಿಮ್ಮ ಅಣ್ಣನ್ಗೆ ಕೆಲಸ ಸಿಕ್ತು ಅನ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೆಂಡ್ ಯುವರ್ ಬ್ರದರ್ಸ್ ರೆಸ್ಯೂಮೆ. ಕ್ಯಾನ್ ಐ ಹ್ಯಾವ್ ಯುವರ್ ನಂಬರ್ ಪ್ಲೀಸ್? ಅವಾಗ ಡೌಟ್ ಬಂದ್ರೆ ಕಾಲ್ ಮಾಡ್ಬೋದಲ್ಲ? ನಾನ್ ಕಳಿಸ್ತೀನಿ ಕಣೋ. ಏನಾಯ್ತು? ನಿಮ್ಮ ಅಣ್ಣನ ಜಾಬ್ ಇಂಟರ್ವ್ಯೂ ಲೆಟರ್ ರೆಡಿ. ಹೇ, ಥ್ಯಾಂಕ್ ಯು ಸೋ ಮಚ್. ಏಯ್, ಅವಳ ಅಣ್ಣನ ಬಗ್ಗೆ ಅವಳೇ ಅಷ್ಟು ಟೆನ್ಷನ್ ಮಾಡ್ಕೊಂಡಿಲ್ಲ. ನೀನ್ಯಾಕೆ ಎಷ್ಟೊಂದು ಟೆನ್ಷನ್ ನೋಡಿದ್ಯಾ? ಆಪರೇಷನ್ ಥಿಯೇಟರ್ ಆಚೆ ಟೆನ್ಷನ್ ಅಲ್ಲಿ ಓಡಾಡ್ತಿರೋ ಗಂಡನ್ ತರ ಕಾಣ್ತಿದ್ಯಲ್ಲ. ಆ ಜಾಬ್ ಮೇಲೆ ಒಬ್ಬನ ಭವಿಷ್ಯನೇ ನಿಂತಿದೆ. ಅಷ್ಟ್ ಮಾತ್ರ ಇರಲ್ವಾ? ಯಾರ ಭವಿಷ್ಯನ?
ನಾನು ರೋಹಿತ್ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೆ. ಒಳ್ಳೆ ಕವರ್ ಡ್ರೈವ್ ಬಿಡು. ಕಳ್ಳ. ಕ್ರಿಸ್ಟಿ ಹಾಯ್. ಹೇ ಮಿತ್ರ, ಬಾ 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 ಕುತ್ಕೋ. ನಿಂಗೆ ವೇಟ್ ಮಾಡ್ತಿದ್ವಿ, ಕರೆಕ್ಟ್ ಟೈಮಿಗೆ ಬಂದೆ. ಹಾಯ್. ಎನಿ ಮಿನಿಟ್ ಕಾಲ್ ಬರ್ಬೋದು. ಲೆಟ್ಸ್ ಸಿ. ಏನಾಯ್ತು? ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಲೇ ಅದ್ ಸರಿ ಕಣ, ಪಾರ್ಟಿ ಯಾವಾಗ್ಲಾ? ಗೈಸ್ ಐ ಹ್ಯಾವ್ ಅನ್ ಐಡಿಯಾ. ಎಲ್ರು ಎಲ್ಲಿದೀವೋ ಅಲ್ಲೇ ಕೂತ್ಕೊಂಡು ಯಾವ ಎಣ್ಣೆ ಬೇಕೋ ಅದನ್ನ ತರಿಸ್ಕೊಂಡು ಏನ್ ತಿನ್ಬೇಕು ಅದನ್ನ ತಿನ್ನೋಣ. ಆದ್ರೆ ಬಿಲ್ ಮಾತ್ರ ವಿಶ್ವನೇ ಕಟ್ಬೇಕು. ಸೂಪರ್. ಈ ಪಾರ್ಟಿ ಗೈಸ್ ಕಮ್ ಆನ್. ಆದ್ರೆ ಪಾರ್ಟಿ ಕೊಡ್ಸ್ಬೇಕಾಗಿರೋದು ಮಿತ್ರ ಅಲ್ವಾ? ಯಾ ಇಲ್ಲಿ ನೋಡು, ಏನಕ್ಕೆ ಅಂತ ಅವ್ರಿಗೂ ಗೊತ್ತು ನನಗೂ ಗೊತ್ತು. ಮಧ್ಯದಲ್ಲಿ ನಾನೇ ಹೇಳಿ ನಾನೇ ಲಾಕ್ ಆಗ್ಬೇಕಾ? ಲೇ, ಬಲೆ ಇದೆ ಬಿಡು. ಸಿಒ ಆಗಿ ಸಕ್ಸಸ್ ಆದ್ಯಲ್ಲ, ಶಾರ್ಪ್ ಆಗಿದ್ಯಾ ಇಲ್ವೋ ಅಂತ ಚೆಕ್ ಮಾಡ್ತಿದ್ದೀನಿ. ಎನಿವೇಸ್ ಕಂಗ್ರಾಟ್ಸ್ ರೋಹಿತ್, ಸಿ ಯು ಗೈಸ್, ಬೈ. And the search has only just begun. ಕ್ರಿಸ್ಟಿ ಏನಾಯ್ತು? ಮಿತ್ರ 1:30 ಆಗಿದೆ, ಇನ್ನ ಮಲಗಿಲ್ವಾ? ಎನಿ ಪ್ರಾಬ್ಲಮ್? ನಂಗೆ ನಿದ್ದೆ ಬರ್ತಿಲ್ಲ. ಅಲ್ ಓಕೆ? ಆ್ಯಕ್ಚುಲಿ ಅವಾಗಲೇ ಎಲ್ಲರೂ ಇದ್ದಿದ್ದಕ್ಕೆ ಕಂಫರ್ಟಬಲ್ ಆಗಿ ಮಾತಾಡೋಕ್ಕಾಗಲಿಲ್ಲ. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ವಿಶ್ವ. ಐ ಓ ಯು ಅ ಲಾಟ್. ಅದೆಲ್ಲ ಏನಿಲ್ಲ ಬಿಡು. ಆದರೆ ನಮ್ಮ ಫ್ಯಾಮಿಲಿಗೆ ಇದು ತುಂಬ ದೊಡ್ಡ ಹೆಲ್ಪ್ ವಿಶ್ವ. ನಮ್ಮ ತಂದೆ GMC ಕನ್ಸ್ಟ್ರಕ್ಷನ್ಸಲ್ಲಿ 20 ಇಯರ್ಸ್ ಟೆಕ್ನಿಕಲ್ ಹೆಡ್ ಆಗಿ ಟಾಪ್ ಪೊಸಿಷನಲ್ಲಿದ್ದರು. ಆದರೆ ಒಂದಿನ ಸೈಬರ್ ಅಟ್ಯಾಕ್ ಆಯಿತು. ಎಲ್ಲ ಇಂಟರ್ನಲ್ ಕಂಪ್ಯೂಟರ್ಸ್ ಜಾಮ್ ಮಾಡಿಬಿಟ್ರು. ಪೊಲೀಸ್ IP ಅಡ್ರೆಸ್ ಟ್ರ್ಯಾಕ್ ಮಾಡಿ ನೋಡಿದ್ರೆ ನಮ್ಮ ತಂದೆ ಸಿಸ್ಟಮಿಂದ ಬಂದಿತ್ತು ಅಂತ ಗೊತ್ತಾಯ್ತು. ಅವ್ರಿಗೆ ಏನು ಸಂಬಂಧ ಇಲ್ಲ ಅಂತ ಎಷ್ಟು ಹೇಳಿದ್ರು ಪೊಲೀಸ್ ಅವ್ರು ನಂಬಲೇ ಇಲ್ಲ ವಿಶ್ವ. ಅದರಿಂದ ನಮ್ಮ ತಂದೆಗೆ ಸ್ಟ್ರೋಕ್ ಆಯಿತು. ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಇನ್ಮೇಲೆ ವರ್ಕ್ ಮಾಡಬಾರ್ದು ಅಂತ ಹೇಳಿದ್ರು. ಹಿ ವಾಸ್ ದ ಓನ್ಲಿ ಬ್ರೆಡ್ ವಿನ್ನರ್ ಆಫ್ ಅವರ್ ಫ್ಯಾಮಿಲಿ. ಆಮೇಲೆ ಸ್ವಲ್ಪ ದಿನ ಇರೋ ಸೇವಿಂಗ್ಸಲ್ಲಿ ಫ್ಯಾಮಿಲಿ ನಡೆಸ್ಬೇಕಾಗಿ ಬಂತು. ನಮ್ಮ ಅಣ್ಣ ಮಾಡಿದ ಸ್ಪೆಷಲೈಸೇಷನಲ್ಲಿ ಇಂಡಿಯಾದಲ್ಲಿ ಅವನಿಗೆ ಜಾಬೇ ಸಿಗಲಿಲ್ಲ. ಬೇರೆ ಏನೂ ಆಪ್ಷನ್ನೇ ಇಲ್ಲದೆ ನಾನು ಓದ್ ಅರ್ಧಕ್ಕೆ ನಿಲ್ಲಿಸಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೀನಿ. ಈ ವಿಷಯ ಮನೆಯಲ್ಲೂ ಗೊತ್ತಿಲ್ಲ. ಅದಕ್ಕೆ ನೀನು ಮಾಡಿದ ಹೆಲ್ಪ್ ನಮ್ಮ ಫ್ಯಾಮಿಲಿಗೆ ತುಂಬ ತುಂಬ ದೊಡ್ಡದು ವಿಶ್ವ. ಮೈ ಹೋಲ್ ಫ್ಯಾಮಿಲಿ ಓಸ್ ಯು. ಥ್ಯಾಂಕ್ ಯು ಸೋ ಮಚ್. ಮಿತ್ರ, ನಿಮ್ಮ ಅಣ್ಣನಿಗೆ ಕೆಲಸ ಅವ್ನ ಟ್ಯಾಲೆಂಟಿಂದ ಮಾತ್ರನೇ ಸಿಕ್ಕಿದ್ದು. ನಾನೇನು ಮಾಡಿದೆ ಹೇಳು? ಹಾಂ, ನಾನು ಬರೀ ಇಂಟರ್ವ್ಯೂ ಅರೇಂಜ್ ಮಾಡಿದೆ. ಅವನೇ ಅಲ್ಲಿಗೆ ಹೋಗಿ ಮಾತಾಡ್ದ ಆ್ಯಂಡ್ ಹಿ ಗಾಟ್ ದ ಜಾಬ್. ಆ್ಯಂಡ್ ನಮ್ಮ ಮಧ್ಯ ಥ್ಯಾಂಕ್ಸ್ ಬೇಕಾ? ನೀನು ಅಳ್ತಾ ಇದ್ರೆ ಅಂದವಾದ ಕಣ್ಣಲ್ಲಿರೋ ಕಾಳಿಗೆ ಅಳಿಸೋಗುತ್ತೆ. ಅಂದವಾದ ಕಣ್ಣೆಲ್ಲ ಹೀಗೆ ಅಳಬಹುದಾ? ನೋಡು, ಲೈಟಾಗಿ ನಗ್ತಾ ಇದೆಯಲ್ಲ. ಸೋ ಟ್ಯಾಲೆಂಟೆಡ್. ಓ ಮೈ ಗಾಡ್, ನಿಜವಾಗ್ಲೂ ವೆರಿ ವೆರಿ ಡಿಫ್ರೆಂಟ್ ಕಣೋ, ವೆರಿ ಯೂನಿಕ್. ತುಂಬ ಒಳ್ಳೆ ಹುಡುಗಿ. ಮೊನ್ನೆ ಫೇಸ್ಬುಕ್ಕಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದಾಗ ಬ್ಲಡ್ ರಿಕ್ವೈರ್ಮೆಂಟ್. ಲೇ, ನಿನಗೆ ಆ ಬ್ಲಡ್ ರಿಕ್ವೈರ್ಮೆಂಟ್ ಮೆಸೇಜ್ ಕಳಿಸಿದ್ನಲ್ಲ? ಏನಿಲ್ಲ ಕಣೋ, ಊರಿಗೆ ಹೋಗ್ತಿದ್ದಾಳಂತೆ. ಊರ್ಗ? ಯಾವಾಗ? ನಾಳೆ ಬೆಳಗ್ಗೆ. ಎಷ್ಟು ದಿವಸ? 3 days. ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ಆ್ಯಂಡ್ ಒನ್ ಮೋರ್ ಥಿಂಗ್, ಊರಿಗೆ ಹೋದ್ಮೇಲೆ ಅಪ್ಪನ ಜೊತೆ ಒಂದ್ಸಲ ಮಾತಾಡಿಸ್ತೀನಿ. ಹಿಲ್ ಬಿ ವೆರಿ ಹ್ಯಾಪಿ. ಶ್ಯೂರ್. ಏನು ಹಿಂಗಾಗಿದೆಯಾ? ಈ ಸೈಲೆನ್ಸ್ನ ಇನ್ನೊಂದು ಸ್ವಲ್ಪ ಹಿಂಗೆ ಮೇಂಟೈನ್ ಮಾಡಿದೆ ಅನ್ಕೋ, ಸಸ್ಪೆನ್ಸ್ಗೆ ನನ್ನ ಗುಂಡಿಗೆ ಡಮಾರ್ ಅಂತ ಹೊಡೆದೋಗ್ಬಿಡುತ್ತೆ. ಅದೇನು ಹೇಳ್ಬೇಕು ಅಂತಿದ್ದೆ ಹೇಳಲೇ. ಗೈಸ್, ನಾನು 2 ವೆರಿ ಇಂಪಾರ್ಟೆಂಟ್ ವಿಷಯನ ಹೇಳಬೇಕು ಅಂತಿದ್ದೀನಿ. ನನ್ನ ಮಿತ್ರಕ್ಕೆ ಪ್ರಪೋಸ್ ಮಾಡಬೇಕು ಅಂತಿದ್ದೀನಿ. ಅವಳನ್ನ ನಾನು ಇಷ್ಟು ಒಳ್ಳೆ ಡಿಸಿಷನ್ಗೆ ಸೂಪರ್ ಥ್ಯಾಂಕ್ ಯು ಕಣೋ. 30 ದಿನದಲ್ಲಿ ಒಂದು ಭಾಷೆ ಕಲ್ತಂಗೆ 1 ತಿಂಗಳ ತಾಳಿ ಕಟ್ ಮಾಡೋಣ ಅನ್ಕೊಂಡ್ಯಾ? ಆ್ಯಕ್ಚುಲಾಗಿ ನಾನು ಮಿತ್ರ ಇನ್ನೂ ಡೈರೆಕ್ಟಾಗಿ ಮೀಟ್ ಕೂಡ ಮಾಡಿಲ್ಲ. ಆ ರೋಹಿತ್ಗೆ ಜಾಬ್ ಹುಡುಕ್ಬೇಕಾದ್ರೆ ಅಶ್ರಫ್ ಶಾರ್ಟ್ಕಟ್ಟಲ್ಲಿ ಕೂಡ ಕೆಲಸ ಹುಡುಕ್ಬೋದು ಅಂದಾಗ ಮಿತ್ರನ್ಗೆ ಒಂದು ಕೋಪ ಬಂತು, ನೋಡಿದ್ಯಾ? ಆ ಕೋಪದಲ್ಲೂ ಒಂದು ನಿಯತ್ತಿತ್ತು. ಒಂದು ಪ್ಯೂರ್ ಆನೆಸ್ಟಿ. ಅರೆ, ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ನೀತಿ ಮಾತಾಡ್ತಾರೆ. ದಿನ ಕಷ್ಟದಲ್ಲೇ ಇದ್ದಾಗ ಮಿತ್ರ ತನ್ನ ಪ್ರಿನ್ಸಿಪಲ್ಸ್ ಮೇಲೆ, ವ್ಯಾಲ್ಯೂಸ್ ಮೇಲೆ ಸ್ಟ್ಯಾಂಡ್ ಆಗಿದೆ ನೋಡಿದ್ಯಲ್ಲ, ಆ ಕ್ಯಾರೆಕ್ಟರ್ ನನಗೆ ಇಷ್ಟ ಆಯ್ತು ಕಣೋ. ಐ ರಿಯಲಿ ಲೈಕ್ ದಟ್.
ಮತ್ತೆ ಮಿತ್ರ ಬಂದ್ಮೇಲೆ ನನ್ನಲ್ಲಿ ನನಗೆ ಗೊತ್ತಿಲ್ಲದೆ ತುಂಬಾ ಬದಲಾವಣೆಗಳು ಬಂತು. ಒಬ್ಬ ಹೊಸ ವಿಶ್ವ ಕಾಣಿಸ್ಕೊಳ್ತಾ ಇದ್ದಾನೆ. ಐ ರಿಯಲಿ ಲೈಕ್ ಹರ್. ಆ ಎರಡನೇದೇನಾ? ನಾನು ತುಂಬಾ ಯೋಚನೆ ಮಾಡಿ ಡಿಸಿಷನ್ ತಗೊಂಡಿದ್ದೀನಿ. ಗೈಸ್, ನಾನು ನಮ್ಮ ಕಂಪ್ನಿಯಿಂದ ಮೂವ್ ಔಟ್ ಆಗ್ತಾ ಇದ್ದೀನಿ. ನನ್ನ ಊಟಕ್ಕೆ ಏನೋ ಮಾಡ್ಲಿ? ಏಯ್, ಯಾವಾಗ ನೋಡಿದ್ರೆ ನಿಂಗೆ ತಿನ್ನೋದೇ ಯೋಚನೆ ಏನೋ? ಹಾ, ಹೊಸದಾಗೊಂದು HR ಕಂಪ್ನಿ ಶುರು ಮಾಡೋಣ ಅಂತಿದ್ದೀನಿ. ಏನು ಸಡನ್ ಆಗಿ? ಮಿತ್ರ ಹೇಳಿದ ಸುಳ್ಳನ್ನ ನಿಜ ಮಾಡಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಏನು, ಅದು ಇದು ಜೊತೆಗೆ ಮಾಡ್ಕೋಬಹುದಲ್ವಾ? ಬಿಟ್ಬಿಡೋದೇನಿಕೆ? ಏಯ್, ಅವನು ನಮಗ್ ಡಿಸಿಷನ್ ಹೇಳ್ತಿದ್ದಾನೆ, ನಿನ್ ಸಜೆಷನ್ ಕೇಳ್ತಿಲ್ಲ. ಮುಚ್ಕೋ. ಅವ್ನು ಏನೇ ಮಾಡಿದ್ರು ಯೋಚನೆ ಮಾಡ್ತಾನೆ. ಆದ್ರೂ ಪ್ರೀತಿಯಿಂದ ಇನ್ನ ಏನೇನ್ ಬದಲಾವಣೆ ಆಗುತ್ತೋ ಏನೋ. ಎನಿವೇಸ್, ಆಲ್ ದಿ ಬೆಸ್ಟ್ ಕಣೋ. ಸರಿ ಬಿಡು, ಗಾಡ್ ಬ್ಲೆಸ್. ಹಾಯ್ ಮಿತ್ರ, ಎಲ್ಲಿದ್ಯಾ? ಓ, ಜಸ್ಟ್ 10 ಮಿನಿಟ್ಸೇನಾ? ಹಾಗೆ ಸುಮ್ಮನೆ. ಓಕೆ, ರೈಟ್, ಬಾಯ್. ಶ್ಯೂರ್. ಹಲೋ, ಹೇ ಮಂಜುನಾ, ಎಲ್ಲ ರೆಡಿನಾ? ಅರೆ ಬೇಗ ಬೇಗ ಮಾಡು, 10 ನಿಮಿಷದಲ್ಲಿ ಬರ್ತಾ ಇದ್ದಾಳಂತೆ. ನನ್ನ ಜೀವನದಲ್ಲಿ ಅಡ್ವಾನ್ಸ್ ಪೇಮೆಂಟ್ ಕೊಟ್ಟಿರೋರ್ಗೂ ಇಷ್ಟು ಬೇಗ ನಾನು ಇನ್ಸ್ಟಾಲೇಷನ್ ಮಾಡಿಲ್ಲ ಕಣ. ವಾವ್, ಮಿತ್ರ ರೂಮ್ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಸಿಸ್ಟಮ್ ವಿತ್ ಫಸ್ಟ್ ಕ್ಲಾಸ್ ಮಾನಿಟರ್ ಕಣೋ. ನೀವಿಬ್ರು ಒಂದೇ ರೂಮಲ್ಲಿ ಇದ್ದಂಗಿರುತ್ತೆ. ಸೂಪರ್ ಟಚ್ ಕಣೋ ಮಾವ. ನೀನ್ ಇಷ್ಟೆಲ್ಲ ಮಾಡ್ತಿರೋದ್ ನೋಡಿದ್ರೆ ನನಗೂ ನಿಂತರನೇ ಬಾಯ್ ಫ್ರೆಂಡ್ ಬೇಕು ಅನ್ಸ್ತದೆ ಕಣೋ. ನಾನು ಫ್ರೀ ಆಗಿ ಇದ್ದೀನಿ, ಟ್ರೈ ಮಾಡ್ಕೋಬೋದಾ? ಇದೇನು ಅಡ್ಡ ಬರಲ್ಲ ಬಿಡಿ. ಹೇ, ಅವಳು ಬಂದ್ಲು ಅನ್ಸುತ್ತೆ. ಓಕೆ, ಈಗ ಬಾರೋ. ಎಷ್ಟು ಟ್ರಾಫಿಕ್ ಅಲ್ವಾ? ನಮ್ಮೂರಿಂದ ಬೆಂಗಳೂರಿಗೆ ಬರೋದಕ್ಕಿಂತ ಸ್ಟೇಷನ್ ಇಂದ ಇಲ್ಲಿಗೆ ಬರೋದಕ್ಕೆ ಇಷ್ಟೊಂದು ಟೈಮ್ ಆಯ್ತು. ಹಾಯ್, ಸರ್ಪ್ರೈಸ್. ವಿಶ್ವ, ಏನಿದು? ನಾನೇ ಹಾಕಿದ್ದು. ವಿಶ್ವನೇ ಮಾಡ್ಸಿದ್ದು. ಮಂಜುನಾಥ್, ವಿಶ್ವಾಗೆ ಫ್ರೆಂಡ್. ಸರಿ, ಹಾಗಾದ್ರೆ ಇನ್ನಿಬ್ರು ಆದ್ರೆ ಬಿಸಿ ಯಾಕೆ? ಆಗ್ತೀರಾ ಅನ್ಸುತ್ತೆ. ನಂಗೆ ಹೊಸ ಚಾರ್ಜರ್ ಕೊಡ್ಸ್ಬಿಡೋ, ಕೆಲ್ಸ ಮುಗ್ದೋಗತ್ತೆ. ಬನ್ನಿ ಮಂಜುನಾಥ್. ಬಾಯ್ ಮಗ. ಏನ್ ನಡೀತಿದೆ ವಿಶ್ವ? ಇಷ್ಟೊಂದು ಕಾಸ್ಟ್ಲಿ ಸಿಸ್ಟಮ್ ಯಾಕೆ ಕೊಡ್ಸಿದ್ಯಾ? ಹೇಳ್ತೀನಿ, ನೀನೋಗಿ ಫ್ರೆಶ್ ಆಗಿ ಬಾ. ಸರಿ ಇರು, 10 ನಿಮಿಷದಲ್ಲಿ ಬರ್ತೀನಿ. ಮಿತ್ರ, ಹಾ, ಫಸ್ಟ್ ಕಾಲ್ ನಂದೇ ಆಗಿರಬೇಕು ಪ್ಲೀಸ್. ಸರಿ, ಬಾಯ್. ಬಾಯ್. ಹೇ, ಹಾಯ್. ಏನಾಯ್ತು? ಓಪನ್ ಯುವರ್ ಮೇಲ್. ಹಾ, ಮೇಲ್ ಓಪನ್ ಮಾಡು. ಮೇಲ್. 1 ಸೆಕೆಂಡ್. ಹೇ, ಏನ್ ವಿಡಿಯೋ ಕಳ್ಸಿದ್ಯಾ? ಡೌನ್ಲೋಡ್ ಆಗಿದೆಯಾ? ಇದು ಡೌನ್ಲೋಡ್ ಆಗ್ತಿದೆ. ವಿಶ್ವ, ಏನಿದೆಲ್ಲ? ಹಾಯ್ ಮಿತ್ರ, ನನ್ನ ತಲೆನಲ್ಲಿ ಕೆಲವು ದಿನಗಳಿಂದ ಓಡ್ತಾ ಇರೋ ಆಲೋಚನೆಗಳ ವಿಡಿಯೋ ಇದು. ಯಾಕೆ ಅಂತ ಕೇಳಿದ್ರೆ ಫ್ರ್ಯಾಂಕ್ಲಿ ನನಗೂ ಗೊತ್ತಿಲ್ಲ. ನಿನ್ನ ಫಸ್ಟ್ ಟೈಮ್ ನೋಡೋಕ್ಕೂ ಮುಂಚೆನೆ ಐ ಹರ್ಡ್ ಯುವರ್ ವಾಯ್ಸ್. ಐ ವಾಸ್ ವೆರಿ ಕ್ಯೂರಿಯಸ್ ಟು ಸಿ ಯು. ನಿನ್ನ ಮನಸ್ಸು ನನಗೆ ಪರಿಚಯ ಆಯಿತು.
ಐ ಲವ್ ದ ವೇ ಯು ಲುಕ್ ಅಟ್ ಲೈಫ್. ಫಸ್ಟ್ ಟೈಮ್ ನಾನು ನನ್ನ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಐ ಆಮ್ ಥಿಂಕಿಂಗ್ ಅಬೌಟ್ ಟುಮಾರೋ. ನೀನು ಸಡನ್ನಾಗಿ ಊರಿಗೆ ಹೊರಟೋಗ್ತೀನಿ ಅಂದಾಗ ಐ ಆಲ್ಮೋಸ್ಟ್ ಹ್ಯಾಡ್ ಅ ಹಾರ್ಟ್ ಬ್ರೇಕ್. ಸ್ಕೂಲಿಗೆ ಬಿಟ್ಟು ಹೋಗ್ತಿರೋ ಅಮ್ಮನ ನೋಡಿ ಚಿಕ್ಕ ಮಕ್ಕಳ ಥರ ನನ್ನ ಮನಸ್ಸು ಕೂಡ ಹಠ ಮಾಡ್ತಿತ್ತು. ಮಿತ್ರ, ದೆರ್ ಇಸ್ ನೋ ಮೀ ವಿತೌಟ್ ಯು. ನನಗೆ ಗೊತ್ತಿಲ್ಲದಿರೋ ಹೊಸ ಮನುಷ್ಯನ ನೀನು ನನಗೆ ಪರಿಚಯ ಮಾಡಿಸ್ದೆ. ನಾನು ನಿನ್ನ ಜೊತೆ ಸದಾ ಇರಬೇಕು ಅಂದ್ಕೊಂಡಿದ್ದೀನಿ. ಫಾರ್ ಎವರ್. ಐ ಲವ್ ಯು. ಸಾರಿ, ಸಡನ್ ಅಟ್ಯಾಕ್ ಅಲ್ವಾ? ನಿನಗೆ ಕಷ್ಟ ಕೊಡಬೇಕು ಅಂತಲ್ಲ. ನಾನು ಹೇಳಬೇಕಾದನ್ನ ಹೇಳದೆ ಹೋಗ್ಬಿಟ್ರೆ ನನಗೆ ಲೈಫ್ ಲಾಂಗ್ ಗಿಲ್ಟ್ ಕಾಡ್ತಾನೆ ಇರುತ್ತೆ. ಅದಕ್ಕೆ ಹೇಳಿಬಿಟ್ಟೆ. ವಾಟ್ ಎವರ್ ಯುವರ್ ರಿಯಾಕ್ಷನ್ ಇಸ್, ನಮ್ಮ ಫ್ರೆಂಡ್ಶಿಪ್ ಮಾತ್ರ ಬಿಡಬೇಡ ಪ್ಲೀಸ್. ಫಸ್ಟ್ ಟೈಮ್ ನನಗೆ ಎಷ್ಟೊಂದು ಭಯ ಆಗ್ತಿದೆ. ಓಕೆ, ಬಾಯ್. ಏನಾದರೂ ಹೇಳಿದ್ಲಾ? ಇಲ್ಲ ಕಣೋ, ಅವಳು ಇನ್ನೂ ಏನು ಹೇಳಿಲ್ವೋ. ಏ ವಿಶ್ವ, ಅವಳು ಯಾವಾಗ ಆಚೆ ಬರ್ತಾಳೋ ಯಾವಾಗ ಒಳಗೆ ಹೋಗ್ತಾಳೋ ಏನೂ ಗೊತ್ತಾಗ್ತಿಲ್ಲ ಕಣೋ. ರೂಮ್ ಡೋರ್ ಯಾವಾಗ್ಲೂ ಕ್ಲೋಸ್ ಆಗಿರುತ್ತೆ. ಆ್ಯಂಡ್ ಅವಳು ನನ್ನ ಹತ್ರನೂ ಮಾತಾಡ್ತಿಲ್ಲ ಕಣೋ. ಅವಸರ ಮಾಡಿಬಿಟ್ಟೆ ಅನ್ಸುತ್ತೆ. ತಪ್ಪು ಮಾಡಿಬಿಟ್ಟೆ. ನೋಡೋಣ ಇರು, ಲೆಟ್ಸ್ ಜಸ್ಟ್ ವೇಟ್. ಒಂದು ಸ್ವಲ್ಪ ತಿನ್ನಲ್ಲ. ಸ್ವಲ್ಪ ತಿನ್ನ. ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಆದರೂ ಉಳಿದಿರೋದು. ಒಂದು ಸಾರಿ ಹೇಳೋದಕ್ಕಾದ್ರೂ ಅವಕಾಶ ಕೊಡಬೇಕಿತ್ತು. ಯಾಕೆ ಹೀಗೆ ಮಾಡ್ತಿದ್ದಾಳೆ? ಏಯ್, ನೀನು ಇದ್ದಕ್ಕಿದ್ದಾಗೆ ಪ್ರಪೋಸ್ ಮಾಡಿ ಆನ್ಸರ್ ಹೇಳು ಅಂದ್ರೆ ಇನ್ನೇನೋ. ಅವಳ ಲೈಫ್ ಬಗ್ಗೆ ಡಿಸಿಷನ್ ಕಣೋ. ಅವಳಿಗೆ ಯೋಚನೆ ಮಾಡಕ್ ಸ್ವಲ್ಪ ಆದ್ರೂ ಟೈಮ್ ಕೊಡೋ. ಇದೇನು ಎಕ್ಸ್ಪ್ರೆಸ್ ಕೊರಿಯರ? ಇವತ್ತು ಆರ್ಡರ್ ಮಾಡಿದ್ರೆ ನಾಳೆನೆ ಬಂದ್ಬಿಡುತ್ತೆ ಅನ್ನೋ ಥರ. ಒಂದು ನಿಮಿಷ. ಸರ್, ಪಾರ್ಸಲ್. ಏ ಕೊರಿಯರ್. ಈಗಷ್ಟೇ ಹೇಳ್ದೆ, ಆಗ್ಲೇ ಬಂದ್ಬಿಡ್ತು. ಅದ್ ಸರಿ, ಏನು ಆರ್ಡರ್ ಮಾಡಿದ್ದೆ? ಮಿತ್ರ, ರಾಧಾಕೃಷ್ಣ ಅಂದ್ರೆ. ಏ ವಿಶ್ವ, ಆರ್ಟಿಸ್ಟ್ ಅಂದ್ರೆ ಏನು ಅನ್ಕೊಂಡಿದ್ದೆ ಕಣೋ. ಎಷ್ಟು ಆರ್ಟಿಸ್ಟಿಕ್ ಆಗಿ ಆನ್ಸರ್ ಮಾಡಿದಾಳೆ. ಇರು ಮಿತ್ರ. ನೋಡಪ್ಪ, ನೋಡು, ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದಿರೋ ನಿಂತಿದ್ದಾಳೆ ನೋಡು. ಆ 3 ದಿನ ನಿಮ್ಮಿಬ್ರ ಮಧ್ಯೆ ಗ್ಯಾಪ್ ಬಂತು ಅಂತ ಅನ್ಕೊಂಡೆ, ಆದ್ರೆ 3 ಡೇಸ್ ಬ್ರೇಕ್ ತಗೊಂಡಿದ್ದು ಈ ಪೇಂಟಿಂಗ್ ಮಾಡಕ್ಕ. ಹಾಗಾದ್ರೆ ನಿನ್ನಲ್ಲಿ ರೊಮ್ಯಾಂಟಿಕ್ ಆಂಗಲ್ ಇದೆಯಾ? ಐ ಕೊಡಕ್ಕಾಗ್ದೆ ಎಲ್ಲಿ ಕೊಡ್ತಿದ್ಯಾ? ಬಂಗಾರದಂತ ಕಿಸ್ ಕಣೋ, ಮಿಸ್ ಮಾಡ್ಕೊಂಡೆ. 2ನೇ ಸರಿ ಮಿಸ್ ಆಗಲ್ಲ ಅಂದ್ರೆ ಇಲ್ಲಿಗೆ ಬಂದ್ಬಿಡ್ತೀಯಾ? ಇದು ಕೊಡ್ತೀನಿ. ಹಾಯ್. ಹೇ 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 ಮಿತ್ರ, ಯಾಕೆ ಅಳ್ತಾ ಇದೆಯಾ? ಏನಾಯ್ತು? ಕೃಷ್ಣ, ಏನಾಯ್ತೆ? ನ್ಯೂಸ್ ನೋಡಿದ್ಯಾ? ಇಲ್ಲ. कोरोना से
प्रभावी मुकाबले के लिए एकमात्र विकल्प है सोशल डिस्टेंसिंग। आज रात 12 बजे से संपूर्ण लॉकडाउन होने जा रहा है। ಲಾಕ್ಡೌನಾ? ಕಂಪ್ಲೀಟ್ ಲಾಕ್ಡೌನ್ ಕಣೋ. ಸರಿ ಮಿತ್ರ, ಯು ಡೋಂಟ್ ವರಿ, ನಾನು ಹೇಗಾದ್ರೂ ಮಾಡಿ ಅಲ್ಲಿಗೆ ಬರ್ತೀನಿ. ಸ್ಟೇಟ್ ಬಾರ್ಡರ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇಂಟರ್ಸ್ಟೇಟ್ ಟ್ರಾವೆಲ್ ಇನ್ ದಿಸ್ ಟೈಮ್ ಇಸ್ ಇಂಪಾಸಿಬಲ್. ಶಿಟ್. ಪಾಪ ಕಣೋ ಮಿತ್ರ, ನಿನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೋದು ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ಲು. ಈ ದರಿದ್ರ ಕರೋನಾ ನಿಮ್ ಲವ್ ಸ್ಟೋರಿಲಿ ವಿಲನ್ ಆಗಿ ಬಂದ್ಬಿಡ್ತು. ಮಿತ್ರ ಅಳ್ಬೇಡ ಮಿತ್ರ, ಈ ಲಾಕ್ಡೌನ್ ಎಲ್ಲ ಒಂದು ದೊಡ್ಡ ವಿಷಯನಾ? ದೇರ್ ಆರ್ ನೋ ಬಾರ್ಡರ್ಸ್ ಬಿಟ್ವೀನ್ ಅಸ್, ರೈಟ್? ಯಾ, ಅಲ್ಲಿ ನೀನು, ಇಲ್ಲಿ ನಾನು, ಮಧ್ಯದಲ್ಲಿ ಒಂದು ಸ್ಕ್ರೀನ್ ಇದೆ ಅಷ್ಟೇ. ಇದೆಲ್ಲ ಒಂದು ದೊಡ್ಡ ವಿಷಯನಾ? ಸರಿ, ಐ ಪ್ರಾಮಿಸ್, ಇವತ್ತಿಂದ ಒಟ್ಟಿಗೆ ಊಟ ಮಾಡೋಣ, ಒಟ್ಟಿಗೆ ಸಿನಿಮಾ ನೋಡೋಣ, ಒಟ್ಟಿಗೆ ಹಾಡು ಕೇಳೋಣ, ಸರಿನಾ? ಈ ಲಾಕ್ಡೌನ್ ಎಲ್ಲ ಮುಗಿದು ನಾನು ನಿನ್ನ ಬಂದು ಮೀಟ್ ಮಾಡೋವರೆಗೂ ನಾನು ಈ ಕಾಲ್ ಕಟ್ ಮಾಡಲ್ಲ. ಐ ಸ್ವೇರ್, ಐ ಪ್ರಾಮಿಸ್. ನನಗೋಸ್ಕರ ನಗಲ್ವಾ? ಒಂದ್ಸಲ ಸ್ಮೈಲ್ ಸ್ಮೈಲ್ ನಗಲ್ವಾ? ಅಲ್ಲೋಡು. ರಾಧಾಕೃಷ್ಣ, ನಾವಿಬ್ಬರೇ ಅಲ್ವಾ? ಫಸ್ಟ್ ಮೀಟಿಂಗಿಗೆ ವೆಯ್ಟ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಇಂಟರ್ಸ್ಟೇಟ್ ಬಾರ್ಡರ್ ಓಪನ್ ಆಗ್ತಿದ್ದಾಗೆ ಇಂಡಿಯಾದಲ್ಲಿ ಫಸ್ಟ್ ಕ್ರಾಸ್ ಮಾಡೋದು ನಾನೇ. ನೀನ್ ಬೇಗ ಬಾರಪ್ಪ ತಂದೆ, ಈ ನಿಮ್ ವಿರಹ ನೋಡಕ್ ಆಗ್ತಾ ಇಲ್ಲ. ನೀನ್ ಮಾತಾಡ್ತೀರಿ, ನಾನ್ ನೋಡ್ತೀನಿ. ಐ ಲವ್ ಯು. ಐ ಲವ್ ಯು ಟು. ಎಸ್, ಬೇಗ ಬಾರ. ಯಾರು? ಕ್ರಿಸ್ಟಿ. ಕ್ರಿಸ್ಟಿ, ಕ್ರಿಸ್ಟಿ, ಏನಾಯ್ತು? ಏನಾಯ್ತು ಕ್ರಿಸ್ಟಿ? ಕ್ರಿಸ್ಟಿ, ಕ್ರಿಸ್ಟಿಗೆ ಏನಾಯ್ತು ನೋಡಿದ್ಯಾ? ಯಾರೋ ನೀನು? ಯಾರೋ ನೀನು ಹೇಳು. ಏನ್ ಮಾಡ್ತಿದ್ಯಾ? ಮಿತ್ರ, ಮಿತ್ರ, ಲೇ, ನಿನ್ಗೇನ್ ಬೇಕು? ಮಿತ್ರ, ಏನಾಗಲ್ಲ. ನಿನ್ಗೇನ್ ಬೇಕು ಹೇಳು. ಅವಳು ಬಂದ್ಬಿಡುತ್ತೋ, ಅವಳಿಗೆ ಹರ್ಟ್ ಆಗುತ್ತದೆ. ನೀನ್ ಯಾರು ಅಂತ ಹೇಳೋಲೆ? ಮಾತಾಡು, ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ನೋಡು. ಪ್ಲೀಸ್ 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 ಸರ್, ಅವ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಸರ್. ಅವ್ರಿಗೇನು ಮಾಡಬೇಡಿ ಸರ್, ಪ್ಲೀಸ್ ಸರ್. ಆಂಬ್ಯುಲೆನ್ಸ್ಗೆ ಹೇಳಿ ಸರ್, ಪ್ಲೀಸ್. ನಾನು ನಿನ್ಗೆ ಹಣ ಕೊಡ್ತೀನಿ. ನಿನ್ನ ಅಕೌಂಟ್ ನಂಬರ್ ನನಗೆ ಕಳಿಸು. ವಿತಿನ್ 5 minutes ನಾನು ನಿನ್ಗೆ ಹಣ ಟ್ರಾನ್ಸ್ಫರ್ ಮಾಡ್ತೀನಿ. ನಿನ್ಗೆ ಎಷ್ಟು ಬೇಕಾದ್ರೂ ನಾನು ಕೊಡ್ತೀನೋ. ಪ್ಲೀಸ್ ಕಣೋ, ಪ್ಲೀಸ್ ಪ್ಲೀಸ್. ಮಿತ್ರ, ಮಿತ್ರ, ಭಯ ಪಡ್ಬೇಡ ಮಿತ್ರ. ಕ್ಯಾಶ್ ಕೊಡ್ತೀನಿ. ಬ್ಯಾಂಗ್ಳೂರ್ಲಿ ಕ್ಯಾಶ್ ಕೊಡ್ತೀನಿ ನಿನ್ಗೆ. ಪ್ಲೀಸ್ ಕಣೋ, ಬಿಟ್ಬಿಡು. ನಿನ್ಗೇನ್ ಬೇಕು? ನಿನ್ಗೇನ್ ಬೇಕು? ಸಾಯಿಸ್ಬಿಡ್ವಲೆ. ಪ್ಲೀಸ್ ಕಣೋ, ಪ್ಲೀಸ್ ಕಣೋ. ಇಲ್ಲಿ ನೋಡು, ನಿನ್ ಜೊತೆ ಮಾತಾಡ್ತಾ ಇದ್ದೀನಿ, ಇಲ್ಲಿ ನೋಡು. ಏನ್ ಮಾಡ್ತಾ ಇದ್ಯಾ? ಬೇಡ ಕಣೋ. ಬೇಡ ಕಣೋ, ನಾನು ಹೇಳಿಲ್ಲ. ಪ್ಲೀಸ್ ಏನು ಮಾಡ್ಬೇಡ ಮಿತ್ರ. ಅವಳು ಬಾಯಿ ಕಟ್ತಾ ಇದ್ಯಾ? ಉಸಿರಾಡಕ್ಕಾಗಲ್ವೋ? ಸ್ವಲ್ಪ ಉಸಿರಾಡಕ್ಕಾದ್ರೂ ಅವಕಾಶ ಮಾಡ್ಕೊಡಲೇ. ಪ್ಲೀಸ್ ಕಣೋ, ಪ್ಲೀಸ್ ಕಣೋ, ಪ್ಲೀಸ್. ಪ್ಲೀಸ್ ತೆಗಿರಿ ಸರ್. ಸರ್ ಪ್ಲೀಸ್ ತೆಗಿರಿ
ಮಿತ್ರ ಹೆದರ್ಕೋಬೇಡ ಏನಾಗಲ್ಲ. ಕ್ರಿಸ್ಟಿ ಕ್ರಿಸ್ಟಿ ಏನಾದ್ರು ದುಡ್ಡು ಕೊಡ್ಬೇಕಾ? ನಾನು ಕೊಡ್ತೀನಿ. ಕ್ರಿಸ್ಟಿ ಏನಾದ್ರು ತಪ್ಪು ಮಾಡಿಲ್ಲ, ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ನಿಂಗೇನ್ ಬೇಕು ಹೇಳಿ ಸಾಯಿ. Switch off your phone. Okay. Good. Put it down. Good boy. ಎಲ್ಲಿಗೂ ಹೋಗ್ಬಾರ್ದು, ಏನು ಮಾಡಬಾರ್ದು. Do what I say. So ಬುದ್ಧಿ ಯೂಸ್ ಮಾಡು ಸಾಕು, ಅತಿ ಬುದ್ಧಿ ಅಲ್ಲ. ಮಿತ್ರ ಈಗಲೂ ಏನು ಲೇಟ್ ಆಗಿಲ್ಲ ಕಣೋ, ಪ್ಲೀಸ್ ಕಣೋ, ಆಂಬ್ಯುಲೆನ್ಸ್ಗೆ ಫೋನ್ ಮಾಡೋ ಪ್ಲೀಸ್. ಇಲ್ಲಾಂದ್ರೆ ಮಿತ್ರನಾದ್ರೂ ಬಿಟ್ಬಿಡೋ, ಅವಳಾದ್ರೂ ಕರ್ಕೊಂಡು ಹೋಗ್ತಾಳೆ. ಪ್ಲೀಸ್ ಕಣೋ, ಪ್ಲೀಸ್ ಬಿಟ್ಬಿಡೋ, ಪ್ಲೀಸ್. ನಿನ್ ಕಾಲಿಗೆ ಬೀಳ್ತೀನೋ, ನಿಂಗೆ ಏನ್ ಬೇಕು ಅಂತ ಹೇಳೋ. ಪ್ಲೀಸ್ ಕಣೋ. ಮಿತ್ರ, ಡೋಂಟ್ ವರಿ, I'll figure something out. ನಾನು ಏನಾದ್ರೂ ಮಾಡ್ತೀನಿ. ನಿನ್ ಹಿಂದೆ ಒಂದು ಕತ್ತಿ ಇದೆ ನೋಡು, ಕಾಣಿಸ್ತಾ ಇದೆಯಾ? ನೋಡು, ಅದನ್ನ ತೆಗೆದು ನಿನ್ನ ಹತ್ರ ಇಟ್ಕೋ. ಜಸ್ಟ್ ಕೀಪ್ ಇಟ್ ವಿತ್ ಯು. ಅದನ್ನ ನಿನ್ನ ಹತ್ರನೇ ಇಟ್ಕೊಂಡಿರು. ಬೇಗ ಮಿತ್ರ, ಬೇಗ. ಸ್ಲೋ ಮೇಲೆ ಕೈ ಇಟ್ಕೋ. ಸರ್, ಅದು ಆಕ್ಚುಲಿ ಅವಳು ಚೇರನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ಲು. ಹೇಳಿದ್ರೆ ಅರ್ಥ ಆಗಲ್ವಾ? ಐ ಆಲ್ರೆಡಿ ಟೋಲ್ಡ್ ಯು. ಸರ್ ಏನು ಮಾಡಬೇಡಿ ಸರ್, ಆಕ್ಚುಲಿ ನಾನೇ ಹೇಳ್ತೇನೆ. ಅತಿ ಬುದ್ಧಿ ಅಲ್ಲ. ಸರ್ ಅವ್ರು ತಪ್ಪಿಲ್ಲ ಸರ್, ಪ್ಲೀಸ್ ಸರ್. ಇವಾಗ ನೋಡು. ಸಾರಿ ಸರ್, ಅವ್ಳಿಗೇನು ಮಾಡಬೇಡಿ ಸರ್. ಅದ್ಯಾರೇ ಆಗಿದ್ರು ವಾಪಸ್ ಕಳ್ಸು. ಎಷ್ಟೊತ್ತಿಂದ ಬೆಲ್ ಮಾಡ್ತಾ ಇದೀನಿ, ತೆಗಿಯಕೇನ? ಕೆಲ್ಸದ ಮೇಲೆ ಇದ್ದೀನಿ, ಅಂತ ಕೆಲಸ? ಕೆಲ್ಸದ ಮೇಲೆ ಬರ್ತಾನೆ. ಎಸ್ ಸರ್ತಿ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ, ಬಾಗಿಲು ತಡೆದ್ರೆ ಬಾಗಿಲು ತೆಗಿಯಲ್ಲ. ನನ್ಗೇನ್ ಕೆಲಸ ಇಲ್ಲ ಅನ್ಕೊಂಡಿದ್ದೇನಾ? ನಾನು ಯಾಕೆ ಫೋನ್ ಮಾಡ್ತೀನಿ ಹೇಳ? ನಾನು ಬಂದು ಬೀರ್ ಕುಡಿತೀನಿ ಅಂತ ನಿಂಗೆ ಗೊತ್ತಾನೆ? ನನಗೆ ಗೊತ್ತು, ಈ ಕೆಲಸ ಇದೆ, ಹೋಗೋ ನೀನು. ನಡಿ, ನೀನ್ ನಡಿ, ನನ್ನ ಮಾತು ಕೇಳು. ದೇವ್ರೇ, ಲೇ ಈ ಬಿಯರ್ನೆಲ್ಲ ನನ್ಗೆ ಅಂತ ತಂದು ರಾತ್ರಿ ಎಲ್ಲ ಕುಡಿದು ಖಾಲಿ ಮಾಡ್ಬಿಟ್ಟಿದ್ಯಾ? ನನಗೋಸ್ಕರ ಒಂದಾದ್ರೂ ಇಟ್ಟಿದ್ದೇನೋ? ನೀನು ನನ್ನ ಮಾತು ಕೇಳೋ. ಸರಿ ಬಾ, ನೀನ್ ತಗೊಂಡಿಲ್ಲ, ನಡಿ ಹೊರಡು. ನಡಿ ಹೊರಡು. ಆಮೇಲೆ ಸಿಗೋಣ. ನಡಿ. ಒಂದ್ ನಿಮಿಷ ಇರು. ನಾನು ದಿನ ಇಲ್ಲಿಗೆ ಬಂದು ಕುಡಿತೀನಿ ಅಂತ ನಿಂಗೆ ಗೊತ್ತು. ಬಿಯರ್ ಇದೆ ಬಾ ಅಂತ ಯಾರನ್ನ ಕರೆದ್ರೆ 100 ಕಿಲೋಮೀಟರ್ ದೂರ ಆದ್ರೂ ಸರಿ ಓಡೋ ಕುಡಿತೀನಿ ಅಂತಾನೂ ನಿಂಗೆ ಗೊತ್ತು. ಅಂಥದ್ರಲ್ಲಿ ನನ್ನನ್ನು ಬಿಟ್ಟು ನೀನು ಹೆಂಗೋ ಕುಡ್ದೆ? ನನಗೆ ಗೊತ್ತಾಗಬೇಕು, ನೀನ್ ಹೆಂಗ್ ಕುಡ್ದೆ. ಲೇ ಸೀನು,
ನಾನು ತುಂಬ ಇಂಪಾರ್ಟೆಂಟ್ ವರ್ಕ್ ಮೇಲೆ ಇದ್ದೀನಿ. ನೀನೀಗ ಹೊರಡು, ಆಮೇಲೆ ಬಾ. ಅರ್ಥ ಮಾಡ್ಕೊಳ್ಳೋ. ಓಕೆ, ನಡಿ ನಡಿ. ಸೀನು, ಸೀನು. ಮಿತ್ರ ರೂಮು. ಲೇ, ನಾವು ಬ್ಯುಸಿ ಇದ್ದೀವೋ. ನಡಿ ನಡಿ, ನೀನ್ ನಡಿ ಈಗ, ನಡಿ. ಏನು ಬೆವರು ಸುರಿಯೋಷ್ಟು ಬಿಸಿ ಇದ್ದೀರೋ ತಾವು? ಮಿತ್ರ ಎಲ್ಲಿ? ನಾನು ಬಂದೆ ಅಂತ ಒಳಗೋಗ್ಬಿಟ್ಲಾ? ಹೌದು, ಬಾ. ನೀನ್ ನಡಿ. ನೀನ್ ಬಂದಿಲ್ಲ, ಅದಕ್ಕೆ ಒಳಗೋದ್ಲು. ನಡಿ. ಸರಿ ಬಿಡು, ನಾನೇನ್ ನಿಮ್ಮಿಬ್ಬರ ಮಧ್ಯೆ ಬರಲ್ಲ. ಒಂದ್ ವಿಷಯ ತಿಳ್ಕೊ, ಇನ್ನೊಂದ್ಸಲ ನನ್ನ ಬಿಟ್ಟು ಬಿಯರ್ನ ಖಾಲಿ ಮಾಡ್ದೆ ಅನ್ಕೋ, ನಾನ್ ಸುಮ್ನೆ ಇರೋದಿಲ್ಲ. ಲೇ, ನೀನ್ ಕೈ ಮುಗಿತೀನೋ, ನಿನ್ನ ಕರಿತೀನಿ, ಪ್ಲೀಸ್. ಈಗ ಹೊರಡು. ಅದಷ್ಟೇ ಅಲ್ಲ, ಈ ಥರ ಆನ್ಲೈನ್ ಮ್ಯಾಟ್ರು ನಾನು ಯಾವತ್ತೂ ಮಾಡಿಲ್ಲ. ನೀನು ಯಾವಾಗ ಫ್ರೀ ಆಗ್ತೀಯಲ್ಲ ಅವಾಗ ನನಗೂ ಹೇಳ್ಕೊಡು ಪ್ಲೀಸ್. ಸರಿ ಸರಿ ಸರಿ, ಆಯ್ತು, ನಾನು ಮಾಡ್ತೀನಿ. ಸರಿ, ನಡಿ, ಈಗ ಬಾ, ನಡಿ. ನೀನೊಬ್ಬ. ಸರ್ ಸರ್ ಸರ್, ಇವನೇನು ಮಾಡಲ್ಲ ಸರ್, ಇವನೇನು ಮಾಡಲ್ಲ. ಸರ್ ಸರ್, ಇವನೇನು ಮಾಡಲ್ಲ. ಅವನಾಗ್ಲೇ ನಿನ್ ಮಾತನ್ನ ಕೇಳಬೇಕಾಗಿತ್ತು. ಈಗ ಡೋಂಟ್ ಲೀವ್ ಹಿಮ್. ನನ್ನ ಮಾತು ಕೇಳು. ಆಗ್ಲಿಂದ ಎಷ್ಟು ಸಲ ಹೇಳ್ತಾ ಇದ್ದೀನಿ, ಅರ್ಥ ಆಗಲ್ವಾ? ಕೇಳಲ್ಲ, ಸಾಯಿಸ್ಬಿಡು. ಸಾಯಿಸು ಸಾಯಿಸು. ನನ್ನ ಮಾತು ಕೇಳಿ ಸರ್, ಹೇಳೋದು ಅರ್ಥ ಮಾಡ್ಕೊಳ್ಳಿ. ನನ್ನ ಮಾತು ಕೇಳು, ನೀನು ಸುಮ್ಮನೆ ಇರೋ, ಮಾತಾಡ್ಬೇಡ. ಕ್ರಿಸ್ಟಿನ ಮಿತ್ರನ ಕೊಂದು ಬಿಡ್ತಾನ ಅವನು. ನೀನು ಸುಮ್ಮನೆ ಇರೋ, ಬಾಯ್ ಮುಚ್ಚು. ಕೈ ನೀಡು, ಕೈ ನೀಡು, ಕೈ ತೋರಿಸು. ಪ್ಲೀಸ್ ಕಣಲೆ, ನನ್ನೇನು ಮಾಡ್ಬೇಡ, ಬಿಟ್ಬಿಡ ನನ್ನ. ಓಕೆ, ನೀ ಇಲ್ಲೇ ಇರು. ಸರ್ ಸರ್ ಸರ್, ಕೇಳ್ತಾನೆ ಸರ್, ಕೇಳ್ತಾನೆ ಸರ್. ಗುಡ್ ಬಾಯ್, ಐ ಲೈಕ್ ಇಟ್. ಸರ್ ಸರ್, ಹೇಳಿದ್ ಮಾಡ್ತೇನೆ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಅವ್ರಿಗೇನು ಮಾಡಬೇಡಿ ಸರ್. ಸರ್ 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 ಸರ್, ಅವ್ರನ್ನ ಬಿಟ್ಬಿಡಿ ಸರ್. ಪ್ಲೀಸ್ ಕಣೋ, ಸರ್ ಸರ್ ಪ್ಲೀಸ್ ಪ್ಲೀಸ್, ನಿಧಾನ ನಿಧಾನ ಸರ್. ಸರ್ ಪ್ಲೀಸ್ ಸರ್. ಸರ್ 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 ಸರ್, ನನ್ನ ಮಾತು ಕೇಳಿ ಸರ್. ಸರ್ ಸರ್ ಸರ್, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಒಂದ್ಸಲ ಕೇಳಿಸ್ಕೊಳ್ಳಿ ಸರ್, ಪ್ಲೀಸ್ ಪ್ಲೀಸ್ ಸರ್. ನಾನು ಹೇಳಿ ಕೇಳಿಸ್ಕೊಳ್ಳಿ ಸರ್. ನೀವು ಹೇಳಿದೆಲ್ಲ ಮಾಡ್ತಾ ಇದ್ದೀನಲ್ಲ ಸರ್. ನಿಮ್ಗೆ ಏನು ಬೇಕು ಅಂತ ಕೇಳಿ ಪ್ಲೀಸ್. ನಿಮ್ಗೆ ಏನು ಬೇಕು ಅಂತ ಕೇಳು ಪ್ಲೀಸ್. ನಿಮ್ಗೇನು ಬೇಕಿದ್ರು ನಾನು ಮಾಡ್ತೀನಿ. ಅವಳನ್ನ ಬಿಟ್ಬಿಡು ಪ್ಲೀಸ್. ಮಿತ್ರ, ಏಯ್ ಪ್ಲೀಸ್ ಕಣೋ. ಮಿತ್ರ, ಆಡ್ಬೇಡ ಮಿತ್ರ. ಮಿತ್ರ, ನಿನ್ಗೇನಾಗ್ದಂಗೆ ನಾನು ನೋಡ್ಕೋತೀನಿ ಮಿತ್ರ. ಪ್ಲೀಸ್ ಪ್ಲೀಸ್ ಮಿತ್ರ.
ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು ನೀನೇ ವಿಶ್ವ. ವರ್ಷ ಆಯ್ತು ನಿನ್ ಬಗ್ಗೆ ತಿಳ್ಕೊಳಕ್ಕೆ. ಎಲ್ಲೆಲ್ಲೋ ಹುಡುಕಿ ಯಾರ್ಯಾರನ್ನೋ ಭೇಟಿಯಾಗಿ ಎಷ್ಟೋ ವಿಷಯನ ತಿಳ್ಕೊಂಡು ಐ ವೆಂಟ್ ಟು ದ ಡೀಪೆಸ್ಟ್ ಆಫ್ ದ ಡಾರ್ಕೆಸ್ಟ್ ಕಾರ್ನರ್. ಅಲ್ಲಿ ಸಿಕ್ತೆ. ನೀನ್ ಯಾರು, ಎಲ್ಲಿರ್ತೀಯ, ಏನ್ ಮಾಡ್ತೀಯ, ನಿನ್ ಫ್ಯಾಮಿಲಿ ಯಾರು, ನಿನ್ಗೇನ್ ಇಷ್ಟ ಎಲ್ಲ ತಿಳ್ಕೊಂಡಿದ್ದೀನಿ. ನಿನ್ನೊಬ್ಬನ ಬಗ್ಗೆ ಮಾತ್ರ ಅಲ್ಲ, ನಿನ್ ಟೀಮಲ್ಲಿರೋ ಪ್ರತಿಯೊಬ್ಬರ ಬಗ್ಗೆನೂ ತಿಳ್ಕೊಂಡಿದ್ದೀನಿ. ಆಗ್ಲೇ ಬಂದು ನಿನ್ನ ಅಡ್ಡಡ್ಡ ಸೀಳ್ಬಿಡೋಣ ಅಂತಿದ್ದೆ. ದೆನ್ ನಿನ್ ಲೈಫಲ್ಲಿ ಮಿತ್ರ ಬಂದ. ಸ್ಟ್ರಾಟಜಿ ಬದಲಾಯಿಸ್ಕೊಂಡೆ. ನಾನ್ ಸಾಯಿಸಿದ ತಕ್ಷಣ ನೀನು ಸುಖವಾಗಿ ಹೊರಟೋಗ್ತೀಯ. ಆ ಪ್ಲೇಜರ್ ನಿನಗೆ ಕೊಡಲ್ಲ. ನಿನ್ಗಿಷ್ಟ ಆದವರು ನಿನ್ನಿಂದ ನಿನ್ ಕಣ್ ಮುಂದೆ ನರ್ಕ ಅನುಭವಿಸ್ತಾ ಸಾಯುವಾಗ ಬರ್ತಲ್ಲ ಪೇನ್ ಇದೆ ನೋಡು. ಆ ಪೇನ್ನ ನೀನು ಜೀವನ ಪೂರ್ತಿ ಅನುಭವಿಸ್ಬೇಕು. ನಿನ್ನ ಬಗ್ಗೆ ಅವಳು ಗೊತ್ತಾ? ಹೇಳು. ನೀನ್ ಹೇಳಿರೋ ಸುಳ್ಳುಗಳನ್ನ ಬಚ್ಚಿಟ್ಟಿರೋ ನಿಜಾನ ಎಲ್ಲಾನು ಹೇಳು. 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 ಹೇಳ್ತೀನಿ. ಕೇಳಿಸ್ಕೊ. ಮಿತ್ರ, ಸುಳ್ಳು ಹೇಳ್ದೆ. ಈಗ ನಿಂಗೆ ಹೇಳೋದು ಶಾಕಿಂಗ್ ಆಗಿರುತ್ತೆ, ಆದರೆ ಅದೇ ನಿಜ. ಹೀಗೆ ಹೇಳ್ಬೇಕಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು HR ಕಂಪ್ನಿನ ರನ್ ಮಾಡ್ತಿಲ್ಲ. ಐ ಮನ್ ಇಲೀಗಲ್ ಹ್ಯಾಕರ್. ನಾವೆಲ್ಲ ಸೈಬರ್ ಕ್ರಿಮಿನಲ್ಸ್. ನಾವು ಸೈಬರ್ ಕ್ರೈಮ್ಸ್ ಮಾಡ್ತೀವಿ. ನಾನು, ಸದಾ, ಅಶ್ರಫ್, ನಾವೆಲ್ಲರೂ ಒಂದೇ ಟೀಮ್. ಏನೋ ಹೇಳ್ತಾ ಇದೆಯಾ? ಬ್ಲ್ಯಾಕ್ ಹ್ಯಾಟ್ಸ್ ದೊಡ್ಡ ದೊಡ್ಡ ಕಂಪನಿನ ಹ್ಯಾಕ್ ಮಾಡಿ ಅವ್ರ ಡೇಟಾನ ಕದ್ದು ಡಾರ್ಕ್ ನೆಟ್ ಅಲ್ಲಿ ಮಾರೋದೇ ಇವ್ರ ಕೆಲಸ. ಆಲ್ಫಾ ದ ಲೀಡರ್. ತಪ್ಪು ಮಾಡೋದಕ್ಕೇನೋ ಕಾರಣ. ಆ ಕಾರಣನೆಲ್ಲ ಹೇಳಿದ್ರೆ ಅದು ಮೀನಿಂಗ್ಲೆಸ್ ಮಿತ್ರ. ನನ್ನ ಫ್ರೆಂಡ್ ಕೆಲಸ ಮಾಡಿಕೊಟ್ರೆ ದುಡ್ಡು ಕೊಡ್ತೀನಿ ಅಂದ. ಆಗ ನನಗೆ ದುಡ್ಡು ಸಿಗುತ್ತೆ ಅನ್ನೋ ಒಂದು ಮಾತು ಬಿಟ್ರೆ ಬೇರೇನು ಕೇಳಿಸ್ಲಿಲ್ಲ. ಒಳ್ಳೇದು ಕೆಟ್ಟದ್ದು ಆಲೋಚನೆ ಮಾಡಲಿಲ್ಲ. ಸಣ್ಣದಾಗಿ ಶುರುವಾಗಿತ್ತು, ಅದು ನನ್ನ ಲೈಫ್ ಹಾಗೆ ಬದಲಾಗೋಯ್ತು. ಅಂಟಿಲ್ ಐ ಮೆಟ್ ಯು ಮಿತ್ರ. ನೀನು ಸಿಕ್ಕಿದ್ಮೇಲೆ ನಾನು ತುಂಬ ಬದಲಾದೆ ಮಿತ್ರ. ನೀನು ನನ್ನ ತುಂಬ ಬದಲಾಯಿಸಿದೆ ಮಿತ್ರ. ನಾನೀಗ ಮೊದಲಿನ ಹಾಗಿಲ್ಲ. ತಪ್ಪೆಲ್ಲ ಹಿಂದೆ ಮಾಡಿದ್ದು. ಪ್ಲೀಸ್ ಮಿತ್ರ, ಏಯ್, ನೀನ್ ಸಾರಿ ಹೇಳ್ತೀಯ, ಅವಳು ಅಕ್ಸೆಪ್ಟ್ ಮಾಡ್ತಾಳೆ, ನಿಮಗ್ ಮದ್ವೆ ಆಗತ್ತೆ, ಮಕ್ಕಳು ಹುಡ್ತಾರೆ, ಹ್ಯಾಪಿ ಲೈಫ್. ಇದೇನಾದ್ರೂ ಫೇರಿ ಟೈಲ? ನೀನ್ ಮಾಡಿರೋ ಪಾಪಗಳೆಲ್ಲ ಹಾಗೆ ಇದಾವೆ. ನಥಿಂಗ್ ಗಾಟ್ ಎರೇಸ್ಡ್. ಅದೆಲ್ಲದಕ್ಕೂ ನೀನು ಆನ್ಸರ್ ಹೇಳಬೇಕು. ಶುರು ಮಾಡೋಣ. ಮೊದಲು ನಿನ್ ಫ್ರೆಂಡ್ಸ್ ಅಶ್ರಫ್, ಸದಾ, ಅವರ ಒರಿಜಿನಲ್ ಐಡೆಂಟಿಟಿ ಅಂಡ್ IP ಅಡ್ರೆಸ್ ಎಲ್ಲನೂ ನನಗೆ ಕಳಿಸು.
ನಿನ್ಗೋಸ್ಕರ ಕಾತರದಿಂದ ಕಾಯ್ತಾ ಇದ್ದೀನಿ. ಕಾನ ಕಳ್ಸೋಣ. ಸಾಧ್ಯ ಇಲ್ಲ, ಪ್ಲೀಸ್. ಓ, ಐ ಕ್ಯಾನ್ ಡೂ ಇಟ್. ಆದ್ರೆ ಸ್ವಂತ ಟೀಮ್ಗೆ ದ್ರೋಹ ಮಾಡುವಾಗ ಆ ಪೇನ್ ನಿನಗೆ ಗೊತ್ತಾಗ್ಬೇಕು. ನನ್ನ ತಪ್ಪಿಂದ ಅವ್ರ ಜೀವನ ನಾಶ ಆಗ್ಬಿಡತ್ತೆ. ದೇ ಡೋಂಟ್ ಡಿಸರ್ವ್ ಇಟ್. ಪ್ಲೀಸ್ ಪ್ಲೀಸ್. ಓಕೆ, ರಿಲ್ಯಾಕ್ಸ್. ತುಂಬ ಒಳ್ಳೆಯವರು ಸರ್. ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಬೇಡ ಬೇಡ, ಬೇಡ ಕಣೋ, ಬೇಡ ಬೇಡ. ಅವರೆಲ್ಲ ನನ್ನ ಫ್ರೆಂಡ್ಸು ಕಣೋ, ನನ್ನ ಫ್ರೆಂಡ್ಸು ಕಣೋ, ಅವರೆಲ್ಲ ನನ್ನ ಫ್ರೆಂಡ್ಸು. ಪ್ಲೀಸ್ ಕಣೋ, ಬೇಡ ಕಣೋ, ಅವನಿನ್ನು ಫ್ರೆಂಡ್ಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ. ಕಳಿಸ್ಕೊಟ್ಟಿನಿ, ಅವಳ ಬಿಟ್ಬಿಡೋ, ಉಸಿರಿಡ್ಕೊಂಡು ಸತ್ತೋಗ್ತಾಳೋ. ಪ್ಲೀಸ್, ಅವಳೇನೋ ತಪ್ಪಾಡಿದಾಳೆ, ನಾನಲ್ವೇನೋ ತಪ್ಪಾಡಿರೋದು. ಪ್ಲೀಸ್ ಅವಳನ್ನ ಬಿಟ್ಬಿಡೋ, ಪ್ಲೀಸ್ 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 ಕಣೋ, ಬಿಟ್ಬಿಡೋ ಅವಳನ್ನ, ಸತ್ತೋಗ್ತಾಳೋ. ಪ್ಲೀಸ್ ಪ್ಲೀಸ್ ಕಣೋ, ಬಿಡೋ ಅವಳನ್ನ. ಕಾನ್ ನೋಡ್ಕೋತಾನೆ. ಇದ್ರಲ್ಲಿ ತಪ್ಪೇನೂ ಇಲ್ಲ ವಿಶ್ವ, ಇದ್ರಲ್ಲಿ ತಪ್ಪೇನೂ ಇಲ್ಲ. ನಿನ್ನೇನ್ ಮಾಡಕ್ಕಾಗತ್ತೋ? ಲೇ, ಬೇಜಾರು ಮಾಡ್ಕೋಬೇಡ್ವೋ. ಸರ್, ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಇಟ್ಸ್ ಅನ್ಟ್ರೇಸಬಲ್. Oh, Ashraf and Sadanand, Fairy Fox and Spider D, Forex Gang, most notorious criminals in cybercrime. Fairy Fox is Ashraf. He is master at cracking passwords, key logging expert. ಅವನು ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್ ಪ್ಲಾನ್ ಮಾಡಿದ್ರೆ ಯೂಸರ್ ಮಾಲ್ವೇರ್ ಡೌನ್ಲೋಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಟ್ ಇನ್ಸ್ಟಾಲ್ಸ್ ಬೈ ಇಟ್ ಸೆಲ್ಫ್. It tracks your every move without your knowledge. And Spider D is Sada, expert in designing rootkits. He can open any system through backdoor. Within seconds, he can gain access to the location of your IP address. ಯೂಸರ್ಗೆ ಗೊತ್ತಾಗದ ಹಾಗೆ ಅವ್ರನ್ನ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡ್ತಾರೆ. We got both of them, but Mamba and Alpha. Alpha is the leader, the master of all, expert at everything. He takes care of the DDoS attack. Finally, we got them.
Arvind, Sir. you call Delhi police. Message from Khan, Bangalore, Special Branch Cybercrime Officer. Take Ashraf into custody immediately. And Bharat, you call Chennai police and ask them to take this guy, Sada, into custody immediately. Right now. Okay, sir. Unbelievable. We've been looking for these guys left and right. But yaki information, why? And who sent this information to us? That's it. This is a hidden message. Location accuracy, longitude and latitude. But photo ತೆಗೆದಾಗ edge cut ಆಗಿದೆ. Find its location. Okay, sir. Immediately. Oh, there's another link. Oh God. This must be Alpha. Arey yaar, this guy is brilliant. Avನಿಗೆ ಗೊತ್ತು I'll get this message ಅಂತ. ಇವನು ಯಾರು? I think he's the abductor. Alpha is asking for help, but actually, there's another girl. I think her life is in danger. Careful ಆಗಿ ಹ್ಯಾಂಡಲ್ ಮಾಡಬೇಕು. ಏನೋ ನೋವಾಗ್ತಿದ್ಯಾ? ದಗ, ಮೋಸ, ವಂಚನೆ ನಿನಗೆ ಅಭ್ಯಾಸನೇ ಅಲ್ವಾ? ಏನೋ ಫಸ್ಟ್ ಟೈಮ್ ನಿನ್ನ ನೋಡಿದಾಗ ಐ ವಾಸ್ ಶಾಕ್ಡ್. You are not looking like a criminal. You're just like everybody else. ಎಲ್ಲರ ಥರನೇ ಇದ್ದೆ. ನಿನಗೊಂದು ಫ್ಯಾಮಿಲಿ ಇದೆ. ಅಮ್ಮ, ಅಪ್ಪ, ತಂಗಿ ಎಲ್ಲರ ಥರನೇ ಇದೆಯಾ? ಐ ಸ್ಟಿಲ್ ಕಾಂಟ್ ಬಿಲೀವ್ ಇಟ್. ನನ್ನ ಮಿತ್ರನ ನನ್ನಿಂದ ದೂರ ಮಾಡಿಬಿಟ್ಟೆ. ನನ್ನ ಫ್ರೆಂಡ್ಸನ್ನು ಕೂಡ ನನ್ನಿಂದ ದೂರ ಮಾಡಿಬಿಟ್ಟೆ. ನೀನ್ ಯಾರು? ನೀನ್ ಯಾಕೆ ಬಂದಿಲ್ಲಿಗೆ? ನಿನ್ಗೇನ್ ಬೇಕು? ನಿನ್ಗೇನ್ ಬೇಕು ಹೇಳು? ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾ ಹೂ ಯು ಆರ್, ವಾಟ್ ಯು ಆರ್? ಅಮ್ಮ ಕಾಲ್ ಮಾಡು. ತಡ್ಕೊಡಲ್ಲ ಸರ್. ಅವ್ರಿಗೂ ಕೂಡ ನಿನ್ ಬಗ್ಗೆ ಗೊತ್ತಾಗ್ಬೇಕು. ಮಾಮೂಲಿ ಜನ ಸರ್ ಅವರು. ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು ಸರ್. ನನ್ನ ಚೆನ್ನಾಗಿ ಬೆಳೆಸಿದ್ರು. ಫೋನ್ ಮಾಡು. ಸರ್ ಬೇಡ ಸರ್. ಸರ್ ಪ್ಲೀಸ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ಸರ್ 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 ಬೇಡ ಸರ್. ಸರ್ ಸರ್ ಪ್ಲೀಸ್. ವೇಟ್ ವೇಟ್. The person you are calling is not answering. Please try later. आप जिस व्यक्ति को कॉल कर रहे हैं वह उत्तर ಟ್ರೈ ಅಗೇನ್. ಸರ್ ಸರ್ ಪ್ಲೀಸ್ ಸರ್. ಅಮ್ಮ ತೆಗಿಲಿಲ್ಲ ಸರ್. ನಾನು ಏನ್ ಬೇಕಿದ್ರು ಮಾಡ್ತೀನಿ ಸರ್. ಪ್ಲೀಸ್ ಸರ್. ಪ್ಲೀಸ್ ಸರ್ ಪ್ಲೀಸ್. ನಮ್ಮ ಅಮ್ಮ ಸರ್ ಅವರು ಸರ್. ಅಮ್ಮ ಆನ್ಸರ್ ಮಾಡು. ಸರ್ ಬೇಡ ಸರ್. ಸ್ಪೀಕರ್ ಆನ್ ಮಾಡು. ಏನಪ್ಪ ಫೋನ್ ಚಾರ್ಜಿಂಗ್ ಹಾಕಿದ್ದೆ, ಬರೋ ಅಷ್ಟ್ರಲ್ಲಿ ಕಟ್ ಆಗ್ಬಿಟ್ಟಿದೆ. ಹೇಳಪ್ಪ. ಹಲೋ ವಿಶ್ವ, ಏನು ಮಾತಾಡ್ತಿಲ್ಲ? ಮಾತಾಡೋ. ನಿನ್ಗೊಂದು ವಿಷಯ ಹೇಳ್ಬೇಕಿತ್ತಮ್ಮ. ಏನು ಹಾಗೆ ಮಾತಾಡ್ತಿದ್ಯಾ? ಹುಷಾರಿಲ್ವಾ ನಿನ್ಗೆ? ವಿಶ್ವ ಏನು? ಯಾಕೋ ಏನು ಮಾತಾಡ್ತಿಲ್ಲ? ವಿಶ್ವ ಅಮ್ಮ ಅದು ಏನಾಯ್ತು ಹೇಳೋ. ಏಯ್ ಏನಿಲ್ಲಮ್ಮ.
ಏನಾದ್ರೂ ಪ್ರೀತಿ ಗೀತಿ ಮಾಡ್ತಿದ್ಯಾ? ಹಾಗೇನಾದ್ರೂ ಇದ್ರೆ ಹೇಳೋ, ಅಪ್ಪಂಗ್ ನಾನ್ ಹೇಳ್ತೀನೋ. ನೀನೇನ್ ಭಯ ಪಡ್ಬೇಡ. ಹಲೋ ವಿಶ್ವ? ಅಮ್ಮ ಅದು ಆ ಅದು ಏನು ಏನಾಯ್ತು ಹೇಳೋ? ಅಯ್ಯೋ ಅಯ್ಯೋ ವಿಶ್ವ, ಏನಾಯ್ತು? ಯಾಕ್ ಅಳ್ತಿದ್ಯಾ? ಅಮ್ಮ ಅಮ್ಮ ನೀನು ಅಪ್ಪ ಅನ್ಕೊಂಡಿರೋ ಅಷ್ಟು ಒಳ್ಳೆಯವದಲ್ಲಮ್ಮ ನಾನು. ನೀನು ಊರು ತುಂಬ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡೋಂಥ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಮ್ಮ ನಾನು. ಐ ಆಮ್ ಎ ಕ್ರಿಮಿನಲ್ ಅಮ್ಮ, ಐ ಆಮ್ ಎ ಬ್ಲಡಿ ಕ್ರಿಮಿನಲ್. ನಾನು ಜನಗಳಿಗೆ ಮೋಸ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತೀನಮ್ಮ. ಇಲ್ಲಿವರೆಗೂ ಸಂಪಾದನೆ ಮಾಡಿದ್ದಲ್ಲ, ಹಾಗೆ ಸಂಪಾದನೆ ಮಾಡಿದ್ದು. ನಿಮಗೂ ಗೊತ್ತಿಲ್ಲದೆ ನಿಮ್ಮನ್ನ ಇದ್ರಲ್ಲಿ ಭಾಗಿ ಮಾಡಿದ್ದೀನಮ್ಮ. ನಿಮ್ಮನ್ ಮಾತ್ರ ಅಲ್ಲದೆ ನನಗೆ ಬೇಕಾದವ್ರನ್ನು ಕೂಡ ಈ ಸಂಕಟದಲ್ಲಿ ಸಿಕ್ಕಾಕ್ತಿದ್ದೀನಮ್ಮ. ನಾನು ಮಾಡಿರೋ ತಪ್ಪುಗಳು ಪಾಪಗಳೆಲ್ಲ ತಿರುಗಿ 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 ನನ್ ಬೆನ್ನಿಗೆ ಬಿದ್ದು ನನ್ನ ಕಾಡ್ತಾ ಇದೆಯಮ್ಮ. ನಾನು ಏನ್ ಮಾಡಿದ್ರು ಅದು ನನ್ನ ಬಿಟ್ಟು ಹೋಗ್ತಾ ಇಲ್ಲಮ್ಮ. ಅಮ್ಮ ಅಮ್ಮ ಸರ್ 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 ಅಮ್ಮನ್ಗೇನೋ ಆಗಿದೆ ಸರ್. ಸರ್ ಅಮ್ಮನ್ಗೇನೋ ಆಗಿದೆ ಸರ್. ಸರ್ ಅಯ್ಯೋ ಅಮ್ಮನ್ಗೇನೋ ಆಗ್ಬಿಟ್ಟಿದೆ ಸರ್. ಅಮ್ಮನ್ಗೇನೋ ಆಗ್ಬಿಟ್ಟಿದೆ ಕಣೋ ಅಮ್ಮ. ಸರ್ 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 ಅಮ್ಮ ಅಮ್ಮನ್ಗೇನೋ ಆಗೋಯ್ತು ಸರ್. ನಿಮ್ಮ ಅಮ್ಮನ್ಗೆ ಹೀಗೆ ಆಗಿದ್ರೆ ಸುಮ್ಮನಿರ್ತಿದ್ರ ಸರ್? ಸಿರೋ ನೋಡು ಅಲ್ಲಿ, ನೋಡು ಅಲ್ಲಿ. Hey, give me the location. This is Indranagar, right? Yes, sir. Edges are cut. It should be in and around 100 meters. Bunty, Sir. send this link to my iPad immediately. Okay, sir. ನೋವು ಅಂದ್ರೆ ಏನು ಅಂತ ಈಗ ಗೊತ್ತಾಯ್ತಾ? ನಿನ್ ವಿಕ್ಟಿಮ್ಸ್ ಕೂಡ ಇದೇ ತರ ಪೇನನ್ನ ಅನುಭವಿಸಿದ್ರು. ಅವರು ನಿನ್ ತರ ಮನುಷ್ಯರು, ಆದ್ರೆ ಅವ್ರ ಪೇನ್ ಏನು ಅಂತ ನಿನಗೆ ಗೊತ್ತಿಲ್ಲ. ದೇ ಆರ್ ಜಸ್ಟ್ ನಂಬರ್ಸ್ ಫಾರ್ ಯು. ಅದಕ್ಕೇನೆ ಯಾವುದೇ ಗಿಲ್ಟ್ ಇಲ್ದೆ ಬದುಕೋದು ನಿನಗೆ ಅಭ್ಯಾಸ ಆಗಿದೆ. ಒಬ್ಬ ಕ್ರಿಮಿನಲ್ ಕೂಡ ಅವ್ನ್ ಕ್ರಿಮಿನಲ್ ಅಂತ ಒಪ್ಕೊಂಡ ಮೇಲೆನೆ ಸೊಸೈಟಿಲಿ ಧೈರ್ಯವಾಗಿ ಓಡಾಡೋದು. ಆದ್ರೆ ನೀನು ಒಳ್ಳೆ ಒಂಥರ ಮುಖವಾಡ ಹಾಕೊಂಡ್ ಬದುಕ್ತಾ ಇದೀಯಾ. ಆ ಕ್ರಿಮಿನಲ್ಸ್ಗಿಂತ ಡೇಂಜರಸ್ ನೀನು. ನಿನ್ನ ಸುಮ್ಮನೆ ಬಿಡಬಾರ್ದು. ಇಲ್ಲಿವರೆಗೂ ಪೇನ್ ನೋಡ್ದೆ. ನಾವ್ ಇಟ್ಸ್ ಟೈಮ್ ಫಾರ್ ಪನಿಷ್ಮೆಂಟ್. ಗ್ಯಾಸ್ ಸಿಲಿಂಡರ್ ಕೊಡೋ ನಿಂದ. ಬೇಡ 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 ಮಿತ್ರ ಮಿತ್ರ ಪ್ಲೀಸ್ ಮಿತ್ರ
ನೀನೇ ಕಳ್ಸಿದ್ದ? ಲವ್ ಬರ್ಡ್ಸ್. ಸಿ ಬ್ಯೂಟಿಫುಲ್. ಸಿ 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 ಸಿ. Oh, lovely. Pen drive. Message. ಹಾಯ್ ಮಿತ್ರ, ಇನ್ನೊಂದೆರಡು ದಿನದಲ್ಲಿ ನೀನು ಬಂದು ಮೀಟ್ ಮಾಡ್ತೀನಿ. ಐ ಆಮ್ ಸೋ ಎಕ್ಸೈಟೆಡ್. ನನಗೆ ಗೊತ್ತು ನೀನು ಕೂಡ ಕಾಯ್ತಾ ಇದೆಯಾ ಅಂತ. ಮದುವೆ ಮಾಡ್ಕೊಳ್ಳೋಣ ಮಿತ್ರ. ಬಟ್ ಮ್ಯಾರೇಜ್ ನೀಡ್ಸ್ ಆನೆಸ್ಟಿ ಆ್ಯಂಡ್ ಟ್ರಸ್ಟ್. ನಾನು ನಿನ್ನ ಹತ್ರ ಸ್ವಲ್ಪ ವಿಷಯಗಳನ್ನು ಮುಚ್ಚಿಟ್ಟಿದ್ದೀನಿ. ಮೋಸ ಮಾಡಬೇಕು ಅಂತಲ್ಲ, ನಿಜ ಹೇಳಿದ್ರೆ ನೀನು ನನ್ನಿಂದ ದೂರ ಆಗ್ತೀಯ ಅಂತ. I know you might, but ನಿನ್ಗೆ ಹೇಳಬೇಕು. ನಾನು HR ಕಂಪ್ನಿ ರನ್ ಮಾಡ್ತಾ ಇಲ್ಲ ಮಿತ್ರ. ನಾನೊಬ್ಬ ಸೈಬರ್ ಕ್ರಿಮಿನಲ್. ಐ ಆಮ್ ಅ ಹ್ಯಾಕರ್. ನೀನು ಮತ್ತೆ ನಿನ್ನ ಫ್ಯಾಮಿಲಿ ಇವತ್ತು ಈ ಪರಿಸ್ಥಿತಿಲಿ ಇದ್ದೀರಾ ಅಂತಂದ್ರೆ ಅದಕ್ಕೆ ನಾನೇ ಕಾರಣ ಮಿತ್ರ. ಐ ಹ್ಯಾಕ್ಡ್ ಯುವರ್ ಫಾದರ್ಸ್ ಕಂಪನಿ. ಇಷ್ಟು ದಿನಗಳು ಏನೋ ದುಡ್ಡು ಸಂಪಾದನೆ ಮಾಡೋದಕ್ಕಿರುವಂಥ ಒಂದು ದಾರಿ ಅಂತ ಅನ್ಕೊಂಡಿದ್ದೆ ಹೊರತು ನಿನ್ನ ಮತ್ತೆ ನಿನ್ನ ಫ್ಯಾಮಿಲಿನ ಈ ಪರಿಸ್ಥಿತಿಯಲ್ಲಿ ನೋಡಿದ್ಮೇಲೆ ನೀನು ನಿನ್ನ ತಂದೆ ಬಗ್ಗೆ ಹೇಳಿದಾಗಲೇ ನನ್ನ ಮೇಲೆ ನನಗೆ ಅಸಹ್ಯ ಆಗ್ಬಿಡ್ತು ಮಿತ್ರ. ಆದರೆ ಅವತ್ತೇ ಎಲ್ಲ ನಿಲ್ಲಿಸ್ಬಿಟ್ಟೆ. ಐ ಸ್ಟಾಪ್ಡ್ ಎವ್ರಿಥಿಂಗ್ ದಟ್ ವೆರಿ ಡೇ. ನೀನು ಕಳ್ಕೊಂಡಿರೋದನ್ನ ನಿನಗೆ ವಾಪಸ್ ಕೊಡೋದಕ್ಕೆ ನನ್ನ ಹತ್ರ ಪ್ರೀತಿ ಬಿಟ್ಟು ಬೇರೆ ಏನೂ ಇಲ್ಲ. ಹೇಳ್ಬೇಕಾದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ. ಮನಸ್ಸು ನಿರಾಳವಾಗಿದೆ. ನಾನು ಸ್ಟಾರ್ಟ್ ಮಾಡಿರೋ ಲೈಫ್ ನೀನು ನನಗೆ ಕೊಟ್ಟಿರೋ ಗಿಫ್ಟು ಮಿತ್ರ. ಅದರಲ್ಲಿ ಇರಬೇಕೋ ಬೇಡೋ ಅನ್ನೋ ನಿರ್ಣಯ ನಿಂದೆ. ಐ ಲವ್ ಯು. Nice love story. Adre wrong time. Now the pain will be double. Please, sir, please. क्यों फोन कर रहे बार बार? बोला ना तुझे. नहीं बताना था मेरे को. कुछ होने वाला नहीं है. सब कुछ पहले ही जा चुका है. एवरीथिंग इज गॉन. तू मेरा दर्द नहीं समझ पाएगा. तू फोन रख. तू फोन रख बोला ना.
ಅವಾಗೊಬ್ಬ ಇದ್ದ, ಟ್ಯಾಲೆಂಟ್ ಅಂದ್ರೆ ಅವನೇ. ಎವ್ರಿಬಡಿ ಯೂಸ್ ಟು ಸೇ ದಟ್. ಎಲ್ಲರ ಯೋಚನೆನೂ ಒಂಥರ ಇದ್ರೆ ಇವನೊಬ್ಬ ಬೇರೆ. ಹಾರ್ಡ್ ವರ್ಕಿಂಗ್. ಅವನು ಏನೇ ಮಾಡಿದ್ರು ಮನ್ಸಿಟ್ಟಿ ಮಾಡ್ತಿದ್ದ ಅದನ್ನ. ಒಂದು ಪೇ ಆ್ಯಪ್ ಡೆವಲಪ್ ಮಾಡಬೇಕು ಅನ್ನೋದೇ ಅವನ ಡ್ರೀಮ್. ಅವನ್ ಕನ್ಸ್ಕೊಂಡಿದ್ದನ್ನ ಅವನ್ ಮಾಡೋದಕ್ಕೆ ಅವನ್ಗೆ 10 years ಬೇಕಾಯ್ತು. ಅದಕ್ಕೋಸ್ಕರ ಅವನ ಆಸ್ತಿನೆಲ್ಲ ಅವನ ಮನೆನ ಕೂಡ ಅಡ ಇಟ್ಟಿದ್ದ. ಇನ್ನವನ್ಗೆ ಉಳಿದಿದ್ದು ಅವನ ಹೆಂಡತಿ ಮಾತ್ರ. ಅವನ ಹೆಂಡತಿಗೆ ಇವನು, ಇಬ್ರು ಹ್ಯಾಪಿ ಫ್ಯಾಮಿಲಿ. ಆ ಆ್ಯಪ್ಗೋಸ್ಕರ ಅವನ್ ಪಟ್ಟಿರೋ ಕಷ್ಟ, ಅವನ್ ಹಾಕಿರೋ ಎಫರ್ಟ್ಸ್ ಎಲ್ಲ ಅವನು ಊಹೆಗಿಂತ ಮೀರ್ ಹೋಗಿತ್ತು. ಆ ಆ್ಯಪು ಸಕ್ಸಸ್ ಆಗಿತ್ತು. ಎವ್ರಿಬಡಿ ವಾಸ್ ಹ್ಯಾಪಿ. ಆದ್ರೆ ರಾತ್ರಿ ಆ ಆ್ಯಪ್ ಟೋಟಲ್ ಡೇಟಾನ ಹ್ಯಾಕರ್ಸ್ ಹ್ಯಾಕ್ ಮಾಡಿ ಡೇಟಾ ಪೂರ್ತಿನ ಯಾವ್ದೋ ಕಂಪನಿಗೆ ಮಾರ್ಬಿಟ್ರು. ಅಷ್ಟಕ್ಕೂ ಈ ಘಟನೆ ಏನಕ್ಕಾಯ್ತು, ಯಾರು ಮಾಡಿದ್ರು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಪೊಲೀಸ್ ಕೇಸಲ್ಲಿ ಅವನು ಅನುಭವಿಸಿದ ಟಾರ್ಚರು, ಎವ್ರಿ ಪ್ರೆಷರ್ ವಾಸ್ ಆನ್ ಹಿಮ್. ಅವತ್ತಿಂದ ಅವನ ಕಣ್ಮುಂದೆನೆ ಅವನ ಲೈಫ್ ಪೂರ್ತಿ ನಾಶ ಆಗೋಯ್ತು. ಅವನ ಫ್ಯಾಮಿಲಿ ಪೂರ್ತಿ ಬೀದಿಗೆ ಬಂದ್ಬಿಟ್ರು. His dream was collapsed. ಅವನ್ ಪಡ್ತಾ ಇದ್ದಿದ್ದ ಟೆನ್ಷನ್ ಮತ್ತೆ ಪ್ರೆಷರ್ನ ಅವ್ರ ಹೆಂಡತಿ ಕೈಲಿ ನೋಡೋದಕ್ಕಾಗ್ತಿರ್ಲಿಲ್ಲ. ಅವಳು ಅವನ್ ಕಣ್ ಮುಂದೆನೆ ಸುಟ್ಕೊಂಡು ಸತ್ತು. He was just like helpless. He lost everything in his life. You know who was he? It was me. ಅದಕ್ಕೆ ಕಾರಣ ನೀನೇ. ನಾನು ಅನುಭವಿಸಿದ ಆ ನೋವೇನು ಇನ್ನೂ ನಿನ್ ಕಣ್ಣಲ್ಲಿ ಕಾಣಿಸ್ತಾ ಇಲ್ಲ. ನೋವು ಹೇಗಿರುತ್ತೆ ಅಂತ ನಿನಗೂ ಗೊತ್ತಾಗ್ಬೇಕು. ಇವಾಗ ಗೊತ್ತು ಮಾಡಿಸ್ತೀನಿ. ನಿನ್ನ ಕಣ್ ಮುಂದೆನೆ ನೀನ್ ಪ್ರೀತಿಸಿದವಳನ್ನ ಸುಟ್ರೆ ಅವಾಗ ನಿನಗಾದ ನೋವೇನು ಅಂತ. ಯಾರೋ ನೀನು ಇಲ್ಲಿಗೆ ಬಂದೆ? ಯಾರೋ ನೀನು? ಯಾರು ನೀನು?
ಕಿ ಅಲ್ಲಿ ಒಳಗಿದೆ ಕೀ ಅವ್ರ ಪಾಕೆಟ್ ಅಲ್ಲಿದೆ. ಬೇಗ 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 ಬನ್ನಿ. ಬೇಗ 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 ತೆಗೀರಿ, ಬೇಗ ತೆಗೀರಿ. ಈ ಕಡೆ. ಇವನು ಹೇಗೆ ಬಂದ ಇಲ್ಲಿಗೆ? ಪ್ಲೀಸ್ ಕೊಡು ಪ್ಲೀಸ್. How did he know? ನಾನೇ ಹೇಳಿದ್ದು ಪ್ಲೀಸ್, ನಾನೇ ಹೇಳಿದ್ದು. ಅವನೇನು ಮಾಡ್ಬೇಡ ಪ್ಲೀಸ್, ಬಿಟ್ಬಿಡು ಅವನನ್ನ ಪ್ಲೀಸ್. Did you tell anyone? ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ನಿನ್ನ ಬುದ್ಧಿ ತೋರಿಸ್ಬಿಟ್ಟೆ. ಬದಲಾಗಲ್ಲ, ನೀನ್ ಬದಲಾಗಲ್ಲ. ಸಾಯಿಸ್ಬಿಡು, ಸಾಯಿಸು. ದುಃಖ ಪಟ್ರೆ ಎಷ್ಟು ದಿನ ದುಃಖ ಪಡ್ತೀರಿ? 6 ತಿಂಗಳು, ವರ್ಷ, 2 ವರ್ಷ, ಆಮೇಲೆ ಬದುಕ್ಲೇಬೇಕು ಅಲ್ವೇರೋ? ನಗ್ತಾನೋ ಅಳ್ತಾನೋ ಬದುಕ್ಲೇಬೇಕು ಅಲ್ವಾ? ಬದುಕ್ತೀನಿ, ಇನ್ನೇನ್ ಮಾಡ್ಲಿ? ಐ ಹ್ಯಾವ್ ಟು ಮೂವ್ ಆನ್ ವಿತ್ ಮೈ ಲೈಫ್. ಐ ಆಮ್ ಜಸ್ಟ್ ಅನದರ್ ಹ್ಯೂಮನ್ ಮ್ಯಾನ್. Okay. You love her? I will leave her. I will leave everything. Whatever is happening, I leave everything. ನೀನ್ ಪ್ರಾಣ ಕೊಟ್ಬಿಡು. ನಾನ್ ಕಣ್ಣು ಮುಂದೆನೆ ನೀನ್ ಸಾಯ್ಬೇಕು. Not for me. For her. ಹೇಳೋದು ಈಸಿ, ಮಾಡೋದು ಕಷ್ಟ. You are still a coward. See your love. ಸಾವು ಬದುಕು ಇದ್ಯಾವುದು ನಮ್ ಕೈಯಲ್ಲಿ ಇಲ್ಲ ವಿಶ್ವ. ಬಟ್ ಯು ಆರ್ ಗೆಟಿಂಗ್ ದ ಚಾನ್ಸ್. ಯು ಕ್ಯಾನ್ ಪ್ರೂವ್ ಯುವರ್ ಲವ್. ಆಮೇಲೆ ನಿನ್ಗೆ ಈ ತರ ಚಾನ್ಸ್ ಸಿಗಲ್ಲ. You can prove it right now. You will be history. Everybody will remember you for what you have done. Just do it. Sir, please. ನಿನ್ ಜೀವನ, ನಿನ್ ಸಿಸ್ಟಮ್ ನಿನ್ ಕೈಯಲ್ಲಿದೆ. Just do it. Switch off your system and go. I'll never come to you. And whatever I have to do, I'll do. You just go. Just go. Or die right now. ಇಲ್ಲೇ ಎಲ್ಲೋ ಇರಬೇಕು. I'm sure. ವಿಶ್ವ, ಅವ್ರ ಮಾತು ಕೇಳ್ಬೇಡ ಕಣ. ನೀನ್ ಕರೆಕ್ಟ್. ಅವ್ನು ಹೇಳಿ ಕೇಳಿಸ್ಕೋಬೇಡ ವಿಶ್ವ. ಬೇಡ ವಿಶ್ವ. ಐ ಡಿಸರ್ವ್ ಟು ಡೈ. ನಾನು ಏನ್ ಕೆಲಸ ಮಾಡ್ತೀನಿ ಅಂತ ನಮ್ಮ ಅಮ್ಮನ್ಗೂ ಹೇಳದೇ ಇರೋಂತ ನೀಚವಾದ ಬದುಕು ನಂದು.
ನನ್ನ ಪ್ರಾಣಕ್ಕಿಂತ ಬಿಗಿಲಾದ ಮಿತ್ರ ನನ್ನಿಂದಾಗಿ ಹಿಂಸೆ. ನನ್ನ ಫ್ರೆಂಡ್ಸ್, ನನಗೆ ಬೇಕಾದವರು ಎಲ್ಲರೂ ನನ್ನಿಂದಾಗಿ ಬಲಿ ಆಗ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಐ ಹೇಟ್ ಮೈ ಸೆಲ್ಫ್. ಐ ಡೋಂಟ್ ಡಿಸೈರ್ ಟು ಲಿವ್. ನಿನ್ನ ಹಾಗೆ ಇನ್ನು ಎಷ್ಟು ಜನ ಕಷ್ಟಪಡ್ತಾರೋ. ಲೈ I'm ready. That fan will help you. Hang yourself. Hang yourself. ಲೂಸ್ ನನ್ನ ಮಗನೇ. ಸರ್ ಏನ್ ಸರ್ ಇದು? ಯಾಕೆ ಸರ್ ಇದೆಲ್ಲ? ಪ್ಲೀಸ್ ವಿಶ್ವ, ವಿಶ್ವ ಬೇಡ ವಿಶ್ವ, ನನ್ನ ಮಾತು ಕೇಳಿಸ್ಕೊ. ನನ್ನ ಮಾತು ಕೇಳ್ಬೇಡ ವಿಶ್ವ, ಬೇಡ ಬೇಡ ವಿಶ್ವ. Wait. Don't be in hurry. Just check your weight first. First time you're doing it now. Concentrate. Okay. Now put your rope. ಸರ್ ಯಾಕೆ ಸರ್ ಸಾಯ್ಬೇಕು? Put your rope. Just do it. ಸರ್ ಬೇಡ ಅಂತ ಹೇಳಿ ಸರ್. Just do it. 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 Officers, take him. ನೀವು ಬನ್ನಿ, ನಾವು ನೋಡ್ಕೊತೀವಿ ಬನ್ನಿ. Take him. Take him. It's okay. It's okay. Come on. Italy. Are you okay? Are you all right? Please relax. ತಗೊಳ್ಳಿ, ನೀರು ಕುಡೀರಿ. ಲೇ ಅಶ್ರಫ್, ನಿಂಗೆ ಮೇಲ್ ಬಂದಿದ್ಯಾ? ಏಯ್, ಆ ಫೈಲ್ ನನಗೆ ಕಳಿಸಿ. ಏ ಅಶ್ರಫ್, ಕೆಲಸ ಆಯ್ತಾನೋ? ಕರೋನಾಗಿಂತ ದೊಡ್ಡ ಮಹಾಮಾರಿ ತರ ಬದಲಾಗಿದ್ಯಾ ನೀನು. ಅವ್ನು ಚುಂಚಿದಾಗ ಸತ್ತೋಗಿದ್ರೆ ಚೆನ್ನಾಗಿರೋದು. ನಾನು ಸಾಯೋಂತೋಳಲ್ಲ ಕಣೋ, ಸಾಯ್ಸೋಡು. ಲೇ ಪ್ಲೀಸ್ ಕಣ್ರೋ, ಆ ಟಾಪಿಕ್ ಬಿಟ್ಟಾಕಿ. ಅದು ಸರಿ, ಅಮ್ಮ ಆರಾಮಾಗಿದ್ದಾರಾ? ನಿಮ್ಮನ್ನ ಆಕ್ಸೆಪ್ಟ್ ಮಾಡಿದ್ರಾ? ಹಾಂ, ಶೀಸ್ ಫೈನ್. ಎಷ್ಟೇ ಆದರೂ ಅಮ್ಮ ಅಲ್ವಾ, ಅರ್ಥ ಮಾಡ್ಕೋತಾರೆ ಬಿಡು. Hi guys, what's up? Hi sir. Hi. How's it going? ಹಾಂ ಸರ್, ವಿ ಆರ್ ಆಲ್ಮೋಸ್ಟ್ ಡನ್ ವಿತ್ ಇಟ್. ಐ ಥಿಂಕ್ ಯು ಶುಡ್ ಹ್ಯಾವ್ ಇಟ್ ಬೈ ಟು ನೈಟ್. Oh good. Actually when I told this idea to my colleagues, ಅವರೆಲ್ಲ ನಗೋದಕ್ಕೆ ಶುರು ಮಾಡಿದ್ರು. But I said you guys have talent. Just need right direction. ಈ 6 months ಅಲ್ಲಿ ನೀವೆಲ್ಲರೂ 16 cases crack ಮಾಡಿದ್ದೀರಾ. Nobody else in our office could do it. You guys will be joining us officially very soon. Okay? ಅವತ್ ನನ್ನ ಅಟ್ಯಾಕ್ ಮಾಡಿದ ವ್ಯಕ್ತಿ ಸಂದೀಪ್ ಏನಾದ ಸರ್? He was in a rehab. He is back now. ಒಂದು ಸಣ್ಣ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದಾನೆ. He'll be fine. Okay guys. Thank you sir. ವಿಶ್ವ, ಟೈಮ್ ಆಯ್ತು,
ನಾವು ಹೊರಡ್ಬೇಕು. ಹಾಯ್ Hi, ಮಿತ್ರ. ಮಿತ್ರ. ಹಾಯ್. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಮೊನ್ನೆ ಚೆಕಪ್ ಹೋಗ್ ಬಂದ್ಯಾ? ಹೋಗಿದ್ದೆ. ಆಲ್ ಗುಡ್. ಹೆಣ್ಮಗು ಹುಟ್ಟಿದ್ರೆ ನನ್ನ ಹೆಸರಿಡು, ಗಂಡ್ಮಗು ಹುಟ್ಟಿದ್ರೆ ನಿನ್ನಿಷ್ಟ. ಅಶ್ರಫ್. ಅಶ್ರಫ್. ನನ್ನ ಹೆಸರೇಡು ಅಶ್ರಫ್. ಇರಿ 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 ಇರಿ, ನನಗೆ ಮಗಳೇ ಹುಟ್ಟೋದು ಅಂತ ನನಗೆ ಗೊತ್ತು. ನನ್ನ ಕ್ಯೂಟ್ ವೈಫ್ ತರಾನೇ ಐ ವಾಂಟ್ ಅ ಬೇಬಿ ಗರ್ಲ್. Bye.